ಕಳೆದ 15 ವರ್ಷಗಳಿಂದ ಕಾಡು ಕೃಷಿ ಅಂತ ಒಂದು ಪರಿಕಲ್ಪನೆಯಲ್ಲಿ ರೈತರ ಜೊತೆ ಹಿಂದೆ ಮುಂದೆ ಓಡಾಡಿ ಈ ಸಿರಿಧಾನ್ಯಗಳ ಬಗ್ಗೆ ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳ ಬಗ್ಗೆ ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ಇಡೀ ಮಾನವ ಜಗತ್ತು ಮುಂದೆ ಬರುವ ದಿನಗಳಲ್ಲಿ ಸುಖವಾಗಿ ಆರೋಗ್ಯವಾಗಿ ಜೀವನ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಒಂದು ಸುಸ್ಥಿರ ಬದುಕಿಗೆ ಬೇಕಾಗಿರೋ ಸುಸ್ಥಿರ ಕೃಷಿಯ ಬಗ್ಗೆ ತುಂಬ ಕಾಳಜಿಯಿಂದ ಪ್ರಯೋಗಗಳನ್ನು ಮಾಡಿ ಕಾಡು ಕೃಷಿ ಪರಿಕಲ್ಪನೆಯಲ್ಲಿ ಇಲ್ಲಿಯ ತನಕ ತುಂಬ ದೇಶಗಳಲ್ಲಿ ಆರ್ಗ್ಯಾನಿಕ್ ಮೂಮೆಂಟು, ನ್ಯಾಚುರಲ್ ಫಾರ್ಮಿಂಗು, ಫೂಕೋವೋಕಾ ಈ ರೀತಿ ಪರಿಕಲ್ಪನೆಯಲ್ಲಿ ಕೆಲವರು ಈ ಮಾಡ್ರನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ಸಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಕೆಲವು ಸಣ್ಣ ಪುಟ್ಟ ಅನ್ನೋ ಪದ ಬೇಕು ಅಂತ ಬಳಸ್ತಾ ಇದ್ದೀನಿ, ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಮುಂದಿನ ಇಡೀ ಮಾನವ ಕುಲಕ್ಕೆ ಬೇಕಾಗಿರೋ ಪದಾರ್ಥಗಳು ಕಬ್ಬು ಅಲ್ಲ, ಅಕ್ಕಿ ಅಲ್ಲ, ಗೋಧಿ ಅಲ್ಲ, ಮಾಂಸ ಅಲ್ಲ, ಮೊಟ್ಟೆ ಅಲ್ಲ. ಈ ಪದಾರ್ಥಗಳ ಉತ್ಪನ್ನಕ್ಕಾಗಿ ಇಡೀ ಮಾನವ ಕುಲ ಈ ಭೂಗೋಳದ ಪ್ರಕೃತಿಯ ವನರುಗಳನ್ನು ಸರಾಸಗಟಾಗಿ ಬೃಹದಾಕಾರದ ರಾಕ್ಷಸ ನುಂಗಿದಷ್ಟೇ ನಮ್ಮ ಪ್ರಕೃತಿಯನ್ನು ನುಂಗುತ್ತಾ ಇದ್ದೀವಿ. ಬೆನಿಫಿಟ್ಸ್ ಫಾರ್ ಮ್ಯಾನ್ಕೈಂಡ್ ಅಲ್ಲ. ಐ ವಾಂಟ್ ಟು ಗೋ ಒನ್ ಸ್ಟೆಪ್ ಫರ್ದರ್ ಮೋರ್ and say to the planet itself, including all the living things on this great planet. It is not just for human race. If ನಮ್ಮ ಬೇಜವಾಬ್ದಾರಿತನದಿಂದ ಕಳೆದ 40ರಿಂದ 50 ವರ್ಷಗಳಲ್ಲಿ ನಾವು ಈ ಭೂಗೋಳವನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ವಿ. ಬೆಂಗಳೂರಿನಲ್ಲಿ 40 ಡಿಗ್ರಿ ಸೆಂಟಿಗ್ರೇಡನ್ನು ಕಾಣೋ ಒಂದು ದುಸ್ಥಿತಿಗೆ ತಗೊಂಡು ಬಂದಿರೋ ದೊಡ್ಡ ಸಾಧನೆ ಈ ಮಾನವ ಕುಲದ್ದು. ಸೈಬೀರಿಯಾದಲ್ಲಿ ನೀರು ಹರಿತಾ ಇದೆ, ಅಲ್ಲಿ ಮಂಜುಗಡ್ಡೆಗಳು ಕರಗದು ಕಂಡಿಲ್ಲ ಇಲ್ಲಿ ತನಕ. ಲಾಸ್ಟ್ ಇಯರು ನೀರು ಕರಗ್ತಾ ಇದೆ, ಸೋರ್ತಾ ಇದೆ. ಇಡೀ ಭೂಮಂಡಲ ಸಮುದ್ರ ನೀರಿನಿಂದ ಮುಚ್ಚಿಕೊಳ್ಳೋದಕ್ಕೆ ನಾವು ನಾಂದಿ ಹಾಡಿದ್ದೀವಿ. ಆಲ್ರೆಡಿ 18 ಐಲ್ಯಾಂಡ್ಸ್ ಹ್ಯಾವ್ ಡಿಸಪಿಯರ್ಡ್ ಬಿಟ್ವೀನ್ 2013 and 2015. ಭೂತಾಪಮಾನ ಹೆಚ್ಚಾಗಿ ಮಂಜುಗಡ್ಡೆಗಳು ಕರಗಿ, ಯಾರಾದರೂ ಗಂಗಾ ನದಿ ಗಂಗಾ ಭಕ್ತರು ಇದ್ದರೆ ಇನ್ನು ನೆಕ್ಸ್ಟು 3-4 ಇಯರ್ಸಲ್ಲಿ ಹೋಗಿ ನಿಮ್ಮ ಮಾನಸ ಕೈಲಾಸ ಇವೆಲ್ಲ ನೋಡ್ಕೊಂಡು ಬನ್ನಿ. ಆಮೇಲೆ ಇರೋದಿಲ್ಲ, ಏನೂ ಇರೋದಿಲ್ಲ, ಎಲ್ಲ ಕರಗು ಹೋಗಿರುತ್ತೆ. ಬಿಕಾಸ್ ವಿ ಆರ್ ಹೀಟಿಂಗ್ ಅಪ್ ದ ಹೋಲ್ ಪ್ಲ್ಯಾನೆಟ್. ಹೋಲ್ ಥಿಂಗ್ ಈಸ್ ಗೋಯಿಂಗ್ ಟು ಮೆಲ್ಟ್ ಸೂನ್ ಆ್ಯಂಡ್ ಸೂನರ್ ದ್ಯಾನ್ ಲೇಟರ್. ಈ ಭಯಾನಕ ಸ್ಥಿತಿಗೆ ಕಾರಣ ನಾವು ಕಳೆದ 50 ವರ್ಷಗಳಲ್ಲಿ ಆಹಾರ ಅನ್ನುವ ಪದಾರ್ಥಗಳಿಗೆ ಮಾಡಿರೋ ಅತಿ ಭಯಾನಕವಾದ ದುಡ್ಡು ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನ್ಯಾಚುರಲ್ ಥಿಂಗ್ಸ್ ದಟ್ ವಿ ಹ್ಯಾವ್ ಸ್ಪೆಂಟ್, ದ ಫಾರೆಸ್ಟ್ ಕವರ್, ದ ವಾಟರ್, ದ ಎನರ್ಜಿ ವಿ ಹ್ಯಾವ್ ಸ್ಪೆಂಟ್ ಟು ಪ್ರೊಡ್ಯೂಸ್ ದಿಸ್ ಸೋ ಕಾಲ್ಡ್ ಫುಡ್. ನಾವೆಲ್ಲರೂ ತಿಂತಾ ಇರೋ ಈ 3 ಪದಾರ್ಥಗಳು ಅಕ್ಕಿ, ಗೋಧಿ, ಮಾಂಸ. ಒಂದೊಂದು ಪದಾರ್ಥ 1 kg ಬೆಳೆಯೋದಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ನೀರಿನ ಅಳತೆಯಲ್ಲಿ ಹೇಳಬೇಕಾಗಿದೆ ಅಂದರೆ 1 kg ಅಕ್ಕಿ ನಿಮ್ಮ ತಟ್ಟೆಗೆ ಬರಬೇಕು ಅಂದರೆ ಕನಿಷ್ಠ 8,000 ಲೀಟರ್ ನೀರು ಬೇಕು. 1 kg ಗೋಧಿ ಪದಾರ್ಥ ಅದು ಯಾವುದೇ ಇರಲಿ, ಕುಲ್ಚಾ ಆಗಿರ್ಬೋದು, ಪರಾಟ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ವಾಟ್ ಎವರ್ ದಟ್ ಈಸ್, 10,000 ಲೀಟರ್ ನೀರು ಬೇಕು.
1 kg ಸಕ್ಕರೆ ನಮ್ಮ KRS ನೀರು ಮಂಡ್ಯ ಅವರು ಬಳಸಿ ಕಬ್ಬು ಬೆಳೀತಾ ಇರೋದು. ಅದರಿಂದ ಸಕ್ಕರೆ ನಗರಕ್ಕೆ ಮಂಡ್ಯಕ್ಕೆ ಬನ್ನಿ ಅಂತ ಬರೆದುಕೊಂಡಿರೋದು. ಒಂದು ಸಕ್ಕರೆ KG ಬೆಳೆಸೋದಕ್ಕೆ 28,000 ಲೀಟರ್ ನೀರು ಬೇಕು. 1 kg ಮಾಂಸ ಬೆಳೆಯೋದಕ್ಕೆ 50,000 ಲೀಟರ್ ನೀರು ಬೇಕು. 1 kg ಮಾಂಸ ಬೆಳೆಯೋದಕ್ಕೆ 50,000 ಲೀಟರ್ ನೀರು ಬೇಕು. ಏನೀರಿದು? ಸಮುದ್ರದ ನೀರಲ್ಲ. ಇಡೀ ಪ್ರಪಂಚದಲ್ಲಿ ಭೂಗೋಳದ ಮೇಲೆ ಇರೋ 2.3% to 2.7% ಅಂತ ಅಂದಾಜಾಗಿರೋದು. ಆ ಒಳ್ಳೆಯ ನೀರು ಇಷ್ಟು ಪ್ರಮಾಣದಲ್ಲಿ ಒದಗಿಸ್ಕೋಬೇಕು. ಅಂದರೆ 1 kg ಅಕ್ಕಿ ನಾವು ತಿನ್ನೋದಕ್ಕೆ 4 ಜನ ನುಂಗ್ಬಿಡ್ತೀವಿ. ಒಂದು ಹೊತ್ತಿಗೆ 4 ಜನಕ್ಕೆ ಸಾಕಾಗತ್ತೆ 1 kg ಅಕ್ಕಿ. ಅಂದರೆ 1 kg ಅಕ್ಕಿ 4 ಜನ ಊಟ ಮಾಡಿದರೆ 8,000 ಲೀಟರನ್ನು ನೀರನ್ನು ಕೃಷಿ ಭೂಮಿಗೆ ಒದಗಿಸಬೇಕಾಗಿದ್ದ ಅಗತ್ಯ. ಆ ನೀರಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡ್ಯಾಮ್ಗಳು ಕಟ್ಟಿ ಭೂಮಿಗೆ ತಗೊಂಡು ಹೋಗೋ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಅದು ಎಷ್ಟು ತೊಂದರೆ ಆಗತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ. ಈ ಕಡೆ ಕಾಡನ್ನು ಕಟ್ ಮಾಡ್ತೀವಿ, ಈ ಕಡೆಯನ್ನು ಕಾಡನ್ನು ಕಟ್ ಮಾಡ್ತೀವಿ, ಮಧ್ಯದಲ್ಲಿ ಡ್ಯಾಮು ನಿಲ್ಲಿಸ್ತೀವಿ. ಇಲ್ಲಿ ಕಾಡು ಹೋಯಿತು, ಇಲ್ಲಿ ಕಾಡು ಹೋಯಿತು. ಕೊನೆಗೆ ನಾವೇನು ಮಾಡಿದ್ದೀವಿ? ನೀರನ್ನು ಬಳಸಿ 28,000 ಲೀಟರ್ ನೀರನ್ನು ಬಳಸಿ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೀವಿ. 1 kg ಸಕ್ಕರೆ ಯಾತಕ್ಕೆ ಬಳಸ್ತಾ ಇದ್ದೀವಿ? ಕೋಕ್ ಕುಡಿಯಿರಿ ಅಂತ ಒಂದು ಕಡೆ ಶಾರುಖ್ ಖಾನು, ಪೆಪ್ಸಿ ಕುಡಿಯಿರಿ ಅಂತ ಒಂದು ಕಡೆ ಅಮೀರ್ ಖಾನು. ತಲ್ಕಂಬಲ್ಕ ಅನಿಸುತ್ತೆ. ಅಮೀರ್ ಖಾನ್ ಫಾರ್ ಕೋಕ್, ಶಾರುಖ್ ಖಾನ್ ಫಾರ್ ಪೆಪ್ಸಿ. ನೀವಿಬ್ಬರು ಸರಿ ಇಲ್ಲ, ನಾನು ಮೇಲಿಂದ ಬರ್ತೀನಿ ಅಂತ ಸಲ್ಮಾನ್ ಖಾನು ಥಮ್ಸಪ್ಪಲ್ಲಿ ಬರ್ತಾನೆ. ಇವರೆಲ್ಲರೂ ನಮಗೆ ಕುಡಿಸೋದು ಒಂದು 100 ml ಕ್ಯಾನಿಗೆ. ಅದು ಥಮ್ಸಪ್ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಕೋಕ್ ಆಗಿರ್ಬೋದು, ಇನ್ನೇನೋ ಹೆಸರಾಗಿರ್ಬೋದು. 42 ಗ್ರಾಮು ಸಕ್ಕರೆ. 100 ml ಈ ಪೇಯಗಳಲ್ಲಿ ನಾವೆಲ್ಲರೂ ನಮ್ಮ ಬಾಯಿಗೆ ಮತ್ತು ನಮ್ಮ ಮಕ್ಕಳ ಬಾಯಿಗೆ ಹಾಕ್ತಾ ಇರೋದು 42 ಗ್ರಾಮು ಸಕ್ಕರೆ. ನಾವು ಸಿಹಿ ಬೇಡ, ನಮ್ಕೀನು ಖಾರಖಾರವಾಗಿ ಏನಾದರೂ ತಿನ್ನೋಣ ಅಂತ ಪೊಟ್ಯಾಟೊ ಚಿಪ್ಸು ಅಥವಾ ಪೊಟ್ಯಾಟೊ ಚಿಪ್ಸ್, ಕುರುಕುರೆ, ಇದು ಅದು ಎಲ್ಲ ತಿನ್ನಕ್ಕೆ ಹೊರಟಿದ್ರೆ ಅದು 5 ಸ್ಟಾರ್ ಹೋಟೆಲ್ ಆಗಿರ್ಬೋದು ಅಥವಾ ರೋಡ್ ಮೇಲೆ ಕೊಡೋ ಪೊಟ್ಯಾಟೊ ಚಿಪ್ಸ್ ಆಗಿರ್ಬೋದು. ಅದರಲ್ಲೂ 10 ಗ್ರಾಮು ಸಕ್ಕರೆ ಹಾಕ್ತಾ ಇದ್ದಾರೆ. 30 kg 40 kg ಮಕ್ಕಳ ದೇಹದ ರಕ್ತದ ಪ್ರಮಾಣ 2 ರಿಂದ 4 ಲೀಟರ್ ಇದ್ದರೆ 1 ಲೀಟರ್ ರಕ್ತದಲ್ಲಿ ಸಮತೋಲನವಾಗಿ ನಾವು ಜೀವನ ಮಾಡಬೇಕಂದ್ರೆ ಇರಬೇಕಾಗಿದ್ದ ಗ್ಲೂಕೋಸ್ ಅಂಶ 1 ಗ್ರಾಮ್ ಪರ್ ಲೀಟರ್ ಅಂತ ಅಂದ್ಕೊಂಡ್ರೆ 1 ಗ್ರಾಮ್ ಪರ್ ಲೀಟರ್. ಆ ಮಗು ದೇಹದ ಇಡೀ ರಕ್ತದಲ್ಲಿ 1 ಗಂಟೆ ಪ್ರಮಾಣ ಮಗು ಆಟ ಆಡಿದರೆ ಖರ್ಚಾಗುವಂಥ ಗ್ಲೂಕೋಸು 3 ಗ್ರಾಮ್ಸ್. ಸೊ ಬೆಳಗ್ಗೆ ಎದ್ದು ಮಕ್ಕಳ ಬಾಯಿಗೆ ಆ ಟೂತ್ಪೇಸ್ಟ್ ಇಷ್ಟು ಹಾಕಿ ಒಂದು ಸತಿ ಉಜ್ಜಿದ್ರೆ 3 ಗ್ರಾಮ್ಸ್ ಶುಗರ್ ರಕ್ತಕ್ಕೆ ಸೇರಿಸುತ್ತೆ. ಎಷ್ಟು ಬೇಗ? 1-2 ನಿಮಿಷದಲ್ಲಿ. ಶುಗರ್ ಈಸ್ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. 1 hydrolytic step will make sugar into glucose and our kids' blood is flooded with glucose. ಗ್ಲೂಕೋಸ್ ಇಂದ ಖುದ್ದಾಗಿ ಎಲ್ಲ ತುಂಬಿಸಿಡ್ತೀವಿ. ಅಂದರೆ ಆ ಮಗುಗೆ ಹಸು ಆಗಬೇಕು ಮತ್ತೆ ಅಂದರೆ 1 ಗಂಟೆ ಕಾಲ ಆ ಮಗು ಆಟ ಆಡಬೇಕು. ಯಾಕಂದರೆ ಟೂತ್ಪೇಸ್ಟಿಂದ ಉಜ್ಜಿದ್ದಕ್ಕೆ. ಆ್ಯಂಡ್ ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ, ಅದನ್ನು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅವರು ಸೆಕೆಂಡ್ ಮಾಡಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ತೋರಿಸ್ಕೊಂಡು ಹಿಂಗೆ ಉಜ್ಜಿದ ತಕ್ಷಣ ನಿಮ್ಮ ಹಲ್ಲು ಗಟ್ಟಿ ಆಗತ್ತೆ ಅಂತ ಠಂಗ್ ಅಂತ ತೋರಿಸ್ತಾರೆ. ಅದೇನೋ ಕ್ಯಾಲ್ಶಿಯಂ ಬಂದು ಹಳ್ಳು ಅಪ್ಪಡಿಸ್ಕೊಂಡ್ಬಿಡುತ್ತೆ ಹಲ್ಲುಗಳಿಗೆ. ಇದು ವೈಜ್ಞಾನಿಕತೆ. ನಮಗೆ ಸಕ್ಕರೆ ಒಂದು ಬಾಯಿಗೆ ಹಾಕೋದು
ಮತ್ತು ಕ್ಯಾಲ್ಶಿಯಂ ಬಂದು ತಳ್ಕೊಂಬಿಡುತ್ತೆ ಅನ್ನೋದು, ಈ ರೀತಿ ಅವೈಜ್ಞಾನಿಕ ವಿಷಯಗಳನ್ನು ಅದು ಎಷ್ಟೋ ವೈಜ್ಞಾನಿಕತೆ ಅನ್ನುವ ಒಂದು ನೆಪದಲ್ಲಿ ಅಥವಾ ಮುಸುಗಿನಲ್ಲಿ ಡಾಕ್ಟ್ರುಗಳು ಒಂದು ವೈಟ್ ಕೋಟ್ ಹಾಕ್ಕೊಂಡು ಹಿಂಗೆ ಬಂದು ಹೇಳ್ತಾ ಇರೋದು ನೋಡ್ತಾ ಇದ್ದರೆ ನಾನು ನಗಬೇಕೋ ಅಳಬೇಕೋ ಏನೂ ಗೊತ್ತಿಲ್ಲದೆ ಹುಚ್ಚುಚ್ಚಾಗಿ ಕೂದಲು ಕಿತ್ಕೋಬೇಕು ಅಂತಲೂ ಗೊತ್ತಾಗೋದಿಲ್ಲ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಿಸ್. ಆ ಮಗು ಸಾಲದು ಅಂತ ಬಾಟಲ್ಗೆ, ಯಾವ ಬಾಟಲ್ಗೆ, ಪ್ಲಾಸ್ಟಿಕ್ ಬಾಟಲ್ಗೆ ಒಂದು ನಿಪ್ಪಲ್ ಹಾಕಿ ಅದರಲ್ಲಿ ಹಾಲು, ಅದು ಎಂಥ ಹಾಲು, ಆ ಜೆರ್ಸಿ ಹಸುಗಳಿಗೆ ಆಕ್ಸಿಟೋಸಿನ್ ಸಾಲದು ಅಂತ ಎಸ್ಟ್ರೋಜಿನ್ ಇಂಜೆಕ್ಷನನ್ನು ಕೂರಿಸಿ ಚೆನ್ನಾಗಿ ಒಂದು ಹಸು 15 ಲೀಟರ್ ಹಾಲು ಕೊಡುತ್ತೆ. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಈಗ ಹಾಲಿನ ಉತ್ಪಾದನೆಯಲ್ಲಿ ನಂಬರ್ 1 ಅಂತ ಹೇಳಿಕೊಂಡು ಆ ಹಾಲನ್ನು ಮಕ್ಕಳಿಗೆ ಕುಡಿಸ್ತಾ ಇದ್ವಿ. ಆ ಕುಡಿಸೋ ಪದಾರ್ಥಗಳು ಈ ಪ್ಲಾಸ್ಟಿಕ್ ಬಾಟಲ್ಗಳು. ನಾವು ವಿ ಹ್ಯಾವ್ ಪ್ಲಾಸ್ಟಿಕ್ ವಾಟರ್, ವಿ ಹ್ಯಾವ್ ಪ್ಲಾಸ್ಟಿಕ್ ಮಿಲ್ಕ್, ವಿ ಹ್ಯಾವ್ ಪ್ಲಾಸ್ಟಿಕ್ ಎಣ್ಣೆ. ಆ ಎಣ್ಣೆ ಅಲ್ಲ, 2 ಎಣ್ಣೆನೂ ಪ್ಲಾಸ್ಟಿಕ್ಕಲ್ಲೇ ಬರ್ತಾ ಇದೆ ಈಗ. 2 ಎಣ್ಣೆಗಳು, ಹೆಂಡ ಮತ್ತು ನಾರ್ಮಲ್ ಎಣ್ಣೆಗಳೆಲ್ಲನೂ ಈಗ ಪ್ಲಾಸ್ಟಿಕ್ ಕವರ್ಸಲ್ಲಿ ಬರ್ತಾ ಇದೆ. ಏನು, ಪ್ಲಾಸ್ಟಿಕ್ ಈಸ್ ಸರ್ವಾಂತರ್ಯಾಮಿ. ಅದು ಎಷ್ಟು ಮಟ್ಟಿಗೆ ಅಂದರೆ ಯಾವ ಅಂಶನೂ ಬೇಕಾಗಿಲ್ಲ, ನಮ್ಮ ಭೂಮಿ ನಾಶ ಆಗೋದಕ್ಕೆ ಈ ಪ್ಲಾಸ್ಟಿಕ್ ಸಾಕು. ನಾವು ಇಷ್ಟು ತನಕ ಬಳಸಿರೋ ಪ್ಲಾಸ್ಟಿಕ್ ಸಾಕು. ಈ ವಾಟರ್ ಬಾಟಲ್ಸು ನಮ್ಮ ಮದ್ರಾಸ್ ನಗರ ಮುಳುಗೋಗೋದಕ್ಕೆ ಕಾರಣ ಅಂತ ಮೊನ್ನೆ ಹೇಳ್ತಾ ಇದ್ದಾರೆ. ಅಪ್ಪಚ್ಚಿ ಆದಮೇಲೆ ಡ್ರೈನೇಜಲ್ಲಿ ಅಂಟ್ಕೊಂಡ್ಬಿಟ್ಟು ನೀರೆಲ್ಲ ಹೊರಗಡೆ ಹೋಗೋಕ್ಕಾಗದೆ ನಮ್ಮ ಚೆನ್ನೈ ನಗರ ಮುಳುಗೋಯ್ತು. ಅದೆಷ್ಟು ಟನ್ಗಟ್ಟಲೆ ಮಾಡ್ತಾಯಿದ್ವಿ ಅಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಬೇಕು, ಭಯ ಆಗತ್ತೆ ನಮಗೆ. ಅಂದರೆ ಅಸಹಜ ಪದಾರ್ಥಗಳಲ್ಲಿ ಹಾಕ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಮಕ್ಕಳಿಗೆ ಈ ಪದಾರ್ಥಗಳನ್ನು ತುಂಬಿಸ್ತಾ ಇದ್ದೀವಿ. ಈ ಪ್ಲಾಸ್ಟಿಕ್ ಸೋರಿಕೆ ನೀರಿಗೆ, ಹಾಲಿಗೆ ಮತ್ತು ಎಣ್ಣೆಗೆ, ನಮ್ಮ ಕರಳಿಗೆ ಹೋಗಿ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಜಾಗದಲ್ಲಿ ಅಂಟುಕೊಂಡು ಇಡೀ ಕರಳನ್ನು ಹೈಡ್ರೋಫೋಬಿಕ್ ಅಂದರೆ ನೀರನ್ನು ಹೊರಗಡೆ ತಳ್ಳುವ ಶಕ್ತಿ, ಹೈಡ್ರೋಫಿಲಿಕ್ ಆಗಿರಬೇಕು. ಅಂದರೆ ನೀರನ್ನು ಪ್ರೀತಿಸೋ ಶಕ್ತಿ ನಮ್ಮ ಕರಳಿಗೆ ಗುದದ ದ್ವಾರ ತನಕ ಇರಬೇಕಾಗಿದ್ದನ್ನು ಈ ಅಸಹಜ ಪದಾರ್ಥಗಳ ಬಳಕೆಯಿಂದ ಹೈಡ್ರೋಫೋಬಿಕ್ ನೇಚರ್ ಮಾಡಿ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳೋಕ್ಕಾಗದೆ ನಮ್ಮ ಮಕ್ಕಳು 15 ವರ್ಷ 20 ವರ್ಷಕ್ಕೆ ಬೊಕ್ಕೆ ತಲೆ, ನೋ ಹೇರ್ ಇಲ್ಲದ ಹೆಣ್ಣು ಮಕ್ಕಳು ಹುಟ್ಟಕ್ಕೆ ಶುರು ಮಾಡಿದ್ದಾರೆ. ದೇರ್ ಆರ್ ಕಿಡ್ಸ್ ನೌ ಆರ್ ಬೀಯಿಂಗ್ ಬಾರ್ನ್ ವಿದೌಟ್ ಹೇರ್. ಇನ್ಫ್ಯಾಕ್ಟ್ ಅಮೆರಿಕಾ, ಯುರೋಪ್ ಖಂಡಗಳಲ್ಲಿ ಹೇರ್ ಇಲ್ಲದೇ ಮಕ್ಕಳು ಹುಟ್ಟೋದು, ಬೋಳಾಗೆ ಹುಟ್ಟುತ್ತಾರೆ, ಅಲ್ಪ ಸ್ವಲ್ಪ, ಆಮೇಲೆ ಒಂಚೂರು ಪಾರು ಬರ್ತವೆ. ಅಷ್ಟ್ಯಾಕೆ ಈಗ ಇಡೀ ಅಮೆರಿಕನ್ ಯುರೋಪ್ ಕಂಟ್ರೀಸು ನಮ್ಮ ತಿರುಪತಿ ತಿಮ್ಮಪ್ಪದ ಹತ್ರ ಬಂದು ಕೂದಲು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈ ಸೆಲ್ಲಿಂಗ್ 18 crore rupees ವರ್ತ್ ಹೇರ್. ನಾವೆಲ್ಲರೂ ಹೋಗಿ ದೇವರು ಅಪ್ಪ ತಗೋ ಮುಡಿ ಅಂತ ಕೊಡ್ತೇವೆ, ಆಯಪ್ಪ ಬಿಸ್ನೆಸ್ ಮಾಡ್ಕೊಂಡು ಕೂತಿದ್ದಾನೆ. ಅವರೆಲ್ಲ ತೊಗೊಂಡೋಗಿ ಟೋಪನ್ ಹಾಕ್ಕೊಂಡು ಮತ್ತೆ ಬಣ್ಣ ಹಚ್ಕೊಂಡು ಟಿ ವಿಯಲ್ಲಿ ಕಾಣಿಸಿದ್ರೆ ಅವ್ರು ಆ ಬಣ್ಣ ಹಚ್ಚಿದ್ದಾರೆ, ಈ ಬಣ್ಣ ಹಚ್ಚಿದ್ದಾರೆ ಅಂದರೆ ನಾವು ಆ ಬಣ್ಣ ತೊಗೊಂಡು ಬಂದು ಹಚ್ಕೊಳ್ತಾ ಇದ್ದೀವಿ. ಅಂದರೆ ಜಸ್ಟ್ ಸಿಂಪಲ್ ಥಿಂಗ್ ಲೈಕ್ ಡ್ರಿಂಕಿಂಗ್ ವಾಟರ್ ಥ್ರೂ ಪ್ಲಾಸ್ಟಿಕ್ ಬಾಟಲ್ಸ್ ಕ್ಯಾನ್ ಕಾಸ್ ದಿಸ್ ಕೈಂಡ್ ಆಫ್ ಟ್ರಬಲ್. ತುಂಬ ಮೋಸ ಏನಂದರೆ ಬಿಫೋರ್ ಟ್ರೀಟ್ಮೆಂಟ್ ಬಾಲ್ಡ್ ಹೆಡ್, ಆಫ್ಟರ್ ಟ್ರೀಟ್ಮೆಂಟ್ ಕೂದಲು ಚುಚ್ಚಿದ್ದೀವಿ ಬನ್ನಿ ಅಂತಾರೆ. ದೇವ್ರು ಕೊಟ್ಟಿರೋ ಕೂದಲೇ ನಿಲ್ತಾ ಇಲ್ಲ ಇಲ್ಲಿ, ಇವ್ರು ಚುಚ್ಚಿರೋ ಕೂದಲು ನಿಲ್ತವಾ? ಎಲ್ಲಿಂದ ಬಂತು? ಆ ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ಕರಳಿನಲ್ಲಿ ಹೀರಿಕೊಳ್ಳೋಕ್ಕಾಗದೇ ಇರೋದರಿಂದ ಕೂದಲು ಉದುರ್ತಾ ಇವೆ. ಫೆಡರರು ಮತ್ತು ಈ ದೊಡ್ಡ ಸೋ ಕಾಲ್ಡ್ ವೆರಿ ಹೆಲ್ತಿ ಸ್ಟಾರ್ಸ್ ಹ್ಯಾವ್ ಲಾಸ್ಟ್ ದೇರ್ ಹೇರ್ ಬಿಕಾಸ್ ದೇ ಹ್ಯಾವ್ ಬೀನ್ ಡ್ರಿಂಕಿಂಗ್ ವಾಟರ್. ನಮ್ಮ ದೇಶದಲ್ಲಿ ಈಗ ಬೊಕ್ಕೆ ತಲೆ ಚಿಕ್ಕ ಮಕ್ಕಳಿಗೆ ಬರ್ತಾ ಇರೋದು ಈ ಪ್ಲಾಸ್ಟಿಕ್ ಬಾಟಲ್ ವಾಟರ್ ನೀರು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ.
ಈ ಪ್ಲಾಸ್ಟಿಕ್ ಹಾಲು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ. ಅದು ಸಣ್ಣ ಪುಟ್ಟ ಮಕ್ಕಳಿಗೆ ಈ ವಾಟರ್ ಟ್ರೀಟ್, ಟಬ್ಬರ್ ಟ್ರೀಟನ್ನು ಇಟ್ಕೊಂಡು ಹಾಲು ಕುಡಿಸ್ತಾ ಇದ್ದಾರೆ. ತಾಯಿ ಹಾಲು ಕುಡಿಸೋದನ್ನು ಬಿಟ್ಟು ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಲು ಕುಡಿಸ್ತಾ ಇದ್ದಾರೆ. ಆ ಹಾಲು ಹಾರ್ಮೋನ್ ಯುಕ್ತ ಆಗಿರೋದ್ರಿಂದ ಹೆಣ್ಣುಮಕ್ಕಳು 8 ವರ್ಷಕ್ಕೆ 9 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ. 14 ವರ್ಷಕ್ಕೆ 15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದು ನಾನು ಸಣ್ಣವನಿದ್ದಾಗ, ವೆನ್ ಐ ವಾಸ್ 14 or 15, ದಟ್ಸ್ ವೆನ್ ಮೈ ಕೌಂಟರ್ ಪಾರ್ಟ್ಸ್ ವಿಮೆನ್ ವರ್ ಗೆಟಿಂಗ್ ದೇರ್ ಫಸ್ಟ್ ಮೆನಾರ್ಕ್. ಈಗ ಹಂಗಿಲ್ಲ. ಅಮೆರಿಕಾದಲ್ಲಿ 6 ವರ್ಷ ಹೆಣ್ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ನಾವೇನು ಹಿಂದೆ ಇಲ್ಲ ಅಂತ ನಮ್ಮ ಬೆಂಗಳೂರಲ್ಲಿ ಈಗ ಮೊನ್ನೆ ನನ್ನ ಹತ್ರ ಕರ್ಕೊಂಡು ಬಂದಿದ್ದಾರೆ. ಒಂದು ಹೆಣ್ಮಗು 8 ವರ್ಷ ಮುಟ್ಟಾಗ್ತಾ ಇದೆ, ನಿಲ್ತಾ ಇಲ್ಲ ಅಂದರೆ ಒಂದು ಇಂಜೆಕ್ಷನ್, ನಿಂತ ಮೇಲೆ ಮತ್ತೆ ಮುಟ್ಟು ಬರ್ತಾ ಇಲ್ಲ ಅಂತ ಮತ್ತೆ ಇನ್ನೊಂದು ಇಂಜೆಕ್ಷನ್. ಈ ಇಂಜೆಕ್ಷನು ಆ ಇಂಜೆಕ್ಷನ್ ಹಾಕ್ಕೊಳ್ಳೋದಕ್ಕೆ ಆ ಮಗುಗೆ ಕಕ್ಕಸ್ ಬರ್ತಾ ಇಲ್ಲ ಅಂತ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗಿ ಇನ್ನೊಂದು ಇಂಜೆಕ್ಷನ್. ಇದು ನಾನು ಕಥೆ ಹೇಳ್ತಾ ಇಲ್ಲ. ಐ ಕೀಪ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಕೇಸಸ್ ಫಾರ್ ದ ಲಾಸ್ಟ್ 15 years. ಕನಿಷ್ಠ ಅಂದರೆ ತಿಂಗಳಿಗೆ 2-3 ಬರ್ತಾ ಇದೆ. ಆ ಮಗುಗೆ ಪ್ರಜ್ಞೆ ಇಲ್ಲದೆ, ಇನ್ನೂ 6 ವರ್ಷ 8 ವರ್ಷ ಒಳಗಡೆ ಮುಟ್ಟಾಗಿದೆಯಮ್ಮ ನೀನು, ಆ ಮಗು ಇನ್ನೂ ಸಣ್ಣ ಮಗು, ಕಣ್ಣು ಪಿಟ ಅಂತ ತೆಗಿತಾ ಇರುತ್ತೆ. ಅದನ್ನು ನೀವು ದೊಡ್ಡವಳಾಗಿದೆಯಮ್ಮ ಅಂತ. ಏನು ದೊಡ್ಡವಳು ಏನು ಸಣ್ಣವಳು ಆ ಮಗು ಗೊತ್ತಾಗೋದಿಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಇದು ನಾವು ಮಾಡಿರೋ ದೊಡ್ಡ ಸಾಧನೆ. ಈ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಈ ಜರ್ಸಿ ಹಸುಗಳನ್ನು ಬೇರೆ ದೇಶಗಳಿಂದ ತಂದು ಇಳಿಸ್ಕೊಂಡಿದ್ದೀವಿ. ಆ ಹಸು ನಡೆಯೋಕ್ಕಾಗೋದಿಲ್ಲ, ಯಾಕಂದರೆ ಅದರಲ್ಲಿ ಮೂಳೆನೇ ಸರಿಯಾಗಿ ಬೆಳೆಯೋದಿರೋದಿಲ್ಲ. ಆ ಹಸುಗೆ ಏನು ತಿನ್ನಿಸ್ತಾ ಇದ್ದೀವಿ? ಸೋಯಾಬೀನು ಮೆಕ್ಕೆಜೋಳ ಮಿಕ್ಸ್ ಮಾಡಿ ಪಶುಗ್ರಾಸವನ್ನು ರೆಡಿ ಮಾಡ್ತೀವಿ. ಸೋಯಾಬೀನು ಒಂದು ಕಡೆ ಜೆನೆಟಿಕಲಿ ಮಾಡಿಫೈಡ್ ಫುಡ್ಡು, ಈ ಅಮೆರಿಕನ್ ಸ್ವೀಟ್ ಕಾರ್ನ್ ಇನ್ನೊಂದು ಜೆನೆಟಿಕಲಿ ಮಾಡಿಫೈಡ್ ಫುಡ್ಡು. ಎರಡನ್ನೂ ಮಿಕ್ಸ್ ಮಾಡಿ ಸ್ಟೆರಾಯ್ಡ್ಸ್ ಲೇಪನೆ ಮಾಡಿ ಆ ಹಸುಗಳಿಗೆ ತಿನ್ನಿಸೋದು. ಅದು 1 kg ಮಾಂಸ ಮಾಡ್ಕೊಳ್ಳೋದಕ್ಕೆ 8 kg ಧಾನ್ಯ ತಿಂದಿದ್ದು 6 ತಿಂಗಳಲ್ಲಿ 600 kg ಮಾಂಸ ಆಗುತ್ತೆ. ಮೊನ್ನೆ ಆಂಧ್ರದಲ್ಲಿ ಜಸ್ಟ್ 3 days ಬ್ಯಾಕ್ ಮ್ಯಾಡ್ ಕೌ ಡಿಸೀಸಿಂದ 6 ಜನ ಸತ್ತೋಗಿದ್ದಾರೆ ಈ ರೀತಿ ಮಾಂಸ. ಇನ್ಫ್ಯಾಕ್ಟ್ 5-6 years ಬ್ಯಾಕ್ ಹೋಲ್ ಯುರೋಪ್ ಬರ್ನ್ಟ್ millions of cows because these cows had mad cow disease. ಮತ್ತು ಇನ್ನು 4 ವರ್ಷ ಹಿಂದೆ ನಮ್ಮ ಬೆಂಗಳೂರಲ್ಲಿ ಹಂದಿ ಜ್ವರ ಬಂತು, 1800 ಜನ ತೀರೋದು. ಅಲ್ಲೆಲ್ಲೋ ಮೆಕ್ಸಿಕೋದಲ್ಲಿ ಹಂದಿ ಮಾಂಸ ತಿಂದಂತೆ ಅವನು ಬೆಂಗಳೂರಿಗೆ ಟ್ರಾವೆಲ್ ಮಾಡೋಷ್ಟಿಗೆ ಸೀನು ಜ್ವರ ಬಂದ್ಬಿಡ್ತು. ಬೆಂಗಳೂರಲ್ಲಿ 1800 ಜನ ನೆಗೆದು ಬಿದ್ದೋದ್ರು. H5N1 ಅಂತ ಒಂದು ಹೆಸರಿಡೋದು, H1N1 ಅಕ್ಕಿ ಜ್ವರ ಅಂತ. ಆ್ಯಸ್ ವಿ ಸ್ಪೀಕ್ ಹಾಂಗ್ಕಾಂಗಲ್ಲಿ ಈಗ ಕೋಳಿಗಳನ್ನು ಸುಡ್ತಾ ಇದ್ದಾರೆ. ದೇರ್ ಈಸ್ ಬರ್ಡ್ ಫ್ಲೂ ಅಂತ. ಸೊ ಈ ರೀತಿ ಆಹಾರ ಪದಾರ್ಥಗಳನ್ನು ಅಸಹಜವಾಗಿ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಲೇಪನ ಮಾಡಿರೋ ಪಶುಗ್ರಾಸವನ್ನು ತಿನ್ನಿಸಿ 2 ವರ್ಷದಲ್ಲಿ 2 kg ಆಗಬೇಕಾಗಿದ್ದು 2 ತಿಂಗಳಲ್ಲಿ, 3 ವರ್ಷದಲ್ಲಿ 300 kg ಆಗಬೇಕಾಗಿದ್ದ ಹಂದಿಯನ್ನು 3 ತಿಂಗಳಲ್ಲಿ, 6 ವರ್ಷದಲ್ಲಿ 600 kg ಆಗಬೇಕಾಗಿದ್ದ ಹಸು ಮಾಂಸವನ್ನು 6 ತಿಂಗಳಲ್ಲಿ ಬೆಳೆಸಿ 1 kg ಮಾಂಸ ಬೆಳೆಯೋದಕ್ಕೆ 8 kg ಧಾನ್ಯವನ್ನು ತಿನ್ನಿಸಿ ಅಸಹಜವಾಗಿ ಆಹಾರ ಪದಾರ್ಥಗಳನ್ನು ಬೆಳೆಸೋದು ಒಂದು ಕಡೆ ಆದರೆ, ಈ ಮಾಂಸವನ್ನು ಉತ್ಪಾದನೆ ಮಾಡೋದಕ್ಕೆ ಕಾಲದ ಆಯಾಮವನ್ನು ಸಂಕ್ಷಿಪ್ತ ಮಾಡಿ 6 ವರ್ಷದ್ದು 6 ತಿಂಗಳಿಗೆ ಮಾಡಿ ಅದು ಎಷ್ಟು ಅಸಹಜ ಮಾಡಬಹುದು ಅಷ್ಟು ಅಸಹಜ ರೀತಿಯಲ್ಲಿ ಈ ಮಾಂಸವನ್ನು ಉತ್ಪಾದನೆ ಮಾಡಿ ಕೊನೆಗೆ ಮಾಡಿದ್ದು ಈ ವೈರಾಣುಗಳನ್ನು ಉತ್ಪಾದನೆ ಮಾಡ್ತಾಯಿದ್ವಿ. ಅಂದರೆ ಮಾಂಸದ ಉತ್ಪಾದನೆ ಈಸ್ ಈಕ್ವಲ್ ಟು ರೋಗದ ಉತ್ಪಾದನೆ. ನಮಗೆ ಗೊತ್ತಿಲ್ಲ, ಹಕ್ಕಿ ಜ್ವರ ಬಂದರೆ ಔಷಧಿ ಇಲ್ಲ, ಮ್ಯಾಡ್ ಕೌ ಡಿಸೀಸ್ ಬಂದರೆ ಔಷಧಿ ಇಲ್ಲ, ಹಂದಿ ಜ್ವರ ಬಂದರೆ ಔಷಧಿ ಇಲ್ಲ, ಡೆಂಗು ಬಂದರೆ ಔಷಧಿ ಇಲ್ಲ, ಯಾವುದಕ್ಕೂ ಔಷಧಿ ಇಲ್ಲ. ಈಗ ಈ ಸಾಂಕ್ರಾಮಿಕ ರೋಗಗಳು 1 ರಿಂದ 2-3 ವಾರದಲ್ಲಿ ನಮ್ಮ ಇಡೀ ಮಾನವ ಕುಲಕ್ಕೆ ಹರಡಿದರೆ ಇನ್ಫ್ಯಾಕ್ಟ್ ವಿ ಆಲ್ ವಿಲ್ ಡೈ ಫ್ರಮ್ ವಿದಿನ್. ಓಕೆ, ಈ ಅಕ್ಕಿ ಗೋಧಿ ಮಾಂಸ ತಿಂದು ನಾವೆಲ್ಲರೂ ಹಾಯಾಗಿದ್ದೀವ, ರೋಗಗ್ರಸ್ತರಾಗಿದ್ದೀವ, ಆರೋಗ್ಯಪೂರಕವಾಗಿದ್ದೀವ? ಒಬ್ಬರಾದರೂ ಕೂತ್ಕೊಂಡು ಯೋಚನೆ ಮಾಡೋ ವ್ಯವಧಾನ ನಮಗಿಲ್ಲ. 8 ವರ್ಷ ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. 8 ವರ್ಷ ಮಕ್ಕಳಿಗೆ ಡಯಾಬಿಟಿಸ್ ರೋಗ ಬಂದಿದೆ. ಐ ಕೀಪ್ ಗೆಟಿಂಗ್ ಕಾಲ್ಸ್. ನಾವು ಡಯಾಬಿಟಿಕ್ ಶಿಬಿರ ಅಂತ ಮಾಡ್ತೀವಿ ತಿಂಗಳು.
ಮಿನಿಮಮ್ 3 ಮಕ್ಕಳು 10 ವರ್ಷ ಒಳಗಡೆ ಡಯಾಬಿಟಿಸ್ ರೋಗ ಅಂತ ಬರ್ತಾ ಇದ್ದಾರೆ. ಅಂದರೆ ನಾವು ಬೆಳೆಸ್ತಾ ಇರೋ ಈ ಧಾನ್ಯಗಳಿಂದ, ಈ ಆಹಾರ ಪದ್ಧತಿಗಳಿಂದ ನಮಗೆ ಈ ರೋಗ ಬರ್ತಾ ಇದೆ ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಡಿಲ್ಲಿಯಿಂದ ಒಬ್ಬ ಮಗು 16 ವರ್ಷ ಫೋನ್ ಮಾಡ್ತಾರೆ, 8 ವರ್ಷದಿಂದ ನಾನು ಇನ್ಸುಲಿನ್ ಚುಚ್ಕೋತಾ ಇದ್ದೀನಿ, ಬೆಳಗ್ಗೆ 10 ಯೂನಿಟ್ಟು, ಸಾಯಂಕಾಲ 10 ಯೂನಿಟ್ಟು, ಒಂದೊಂದು ಸತಿ ವಾರದಲ್ಲಿ 2-3 ಟೈಮ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಯಾಕಂದರೆ ಆ ಚುಚ್ಕೊಳ್ಳೋ ಇನ್ಸುಲಿನ್ ಒಂದೊಂದು ಸತಿ ಹೆಚ್ಚಾಗಿ ಗ್ಲೂಕೋಸು ಜೀವಕೋಶ ಒಳಗಡೆಗೆ ಎಲ್ಲ ತಗೊಂಡು ಹೋಗುತ್ತೆ. ಇನ್ಸುಲಿನ್ನು ರಕ್ತದಲ್ಲಿ ಒಂದು ಚೂರು ಗ್ಲೂಕೋಸ್ ಇಲ್ಲದೆ ಇರೋದರಿಂದ ಕಮ್ಮಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ದರೆ ಡಾಕ್ಟ್ರುಗಳು ಆ ತಂದೆ ತಾಯಂದ್ರಿಗೆ ಏನು ಹೇಳ್ತಾರೆ, ಮಗು ಪ್ಯಾಕೆಟಲ್ಲಿ ಒಂದು ಚಾಕ್ಲೇಟ್ ಇಟ್ಟಿರಿ, ಸುತ್ತಮುತ್ತಲೂ ಇದ್ದ ಮಕ್ಕಳಿಗೆ ಹೇಳ್ಕೊಡ್ರಿ, ಆ ಚಾಕ್ಲೇಟನ್ನ ತೆಗೆದು ಮಗು ಬಾಯಿಗೆ ಹಾಕಬೇಕು. ಬಾಯಿಗೆ ಹಾಕಿದ 2 ನಿಮಿಷಕ್ಕೆ ನಾನು ಹೇಳ್ದಂಗೆ ಆ ಟೂತ್ಪೇಸ್ಟಲ್ಲಿದ್ದ ಸಕ್ಕರೆ 2 ನಿಮಿಷಕ್ಕೆ ರಕ್ತಕ್ಕೆ ಸೇರಿದಂಗೆ ಚಾಕ್ಲೇಟಲ್ಲಿದ್ದ ಸಕ್ಕರೆ ರಕ್ತಕ್ಕೆ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ, ಮತ್ತೆ ಮಗು ಪ್ರಜ್ಞೆಗೆ ಬರುತ್ತೆ. ಈ ಥರ ಆಗ್ತಾಯಿದೆ ಸರ್. ಅದಕ್ಕೆ ಮೊನ್ನೆ ಅಲ್ಲಿ ಒಂದು ಸ್ಪೆಷಲ್ ಡಯಾಬಿಟಿಕ್ ಸೆಂಟರ್ ಇದೆ, ಅವರು ಫೋನ್ ಮಾಡಿ ಹೇಳಿದ್ದಾರೆ ನಮಗೆ, ಬನ್ನಿ ನಿಮ್ಮ ಮಗುನ ಕರ್ಕೊಂಬನ್ನಿ, ನಮ್ಮ ಹತ್ರ ಒಂದು ಚಿಪ್ ರೆಡಿ ಮಾಡಿದ್ದೀವಿ, ಸಾಫ್ಟ್ವೇರು ತುಂಬ ವೆರಿ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲ್ ಫೈಂಡಿಂಗ್, ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ಆಲ್ ಅವರ್ ಪ್ರಾಬ್ಲಮ್ಸ್. ತಂದು ನಿಮ್ಮ ತೊಡೆಯಲ್ಲಿ ಹಾಕ್ತೀವಿ ಆ ಚಿಪ್ಪನ್ನು. ದಿಸ್ ಚಿಪ್ ಹ್ಯಾಸ್ ದ ಕೆಪಾಸಿಟಿ ಟು ಕ್ಯಾಲ್ಕುಲೇಟ್ ದ ಗ್ಲೂಕೋಸ್ ಪ್ರೆಸೆಂಟ್ ಇನ್ ಯುವರ್ ಬ್ಲಡ್ ಅಟ್ ದಟ್ ಮೊಮೆಂಟ್ and exactly required amount of insulin only it will inject into your bloodstream, then you have no such problems. ವಿಪರ್ಯಾಸ ನೋಡ್ರಿ. ಈ ಥರ ಸಣ್ಣ ಪುಟ್ಟ ಮಕ್ಕಳಿಗೆ ಈ ಕಾಯಿಲೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಇದನ್ನು ಹೆಂಗೆ ನಿವಾರಣೆ ಮಾಡಬೇಕು ಅಂತ ಯೋಚನೆ ಮಾಡೋ ಒಂದು ಸಂದರ್ಭವನ್ನು ಹುಡುಕೋದನ್ನು ಬಿಟ್ಟು ಇವರೇನು ಮಾಡ್ತಾ ಇದ್ದಾರೆ, ರೋಗ ಬರಲಿ, ನಾವು ಅದನ್ನು ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ನಾವು ಮಾಡಿದ್ದೀವಿ, ನಿಮಗೆ ತೊಂದರೆ ಇಲ್ಲ, ಈ ರೋಗ ಬರದೇ ಇರೋಂಗೆ ಮಾಡ್ತೀವಿ ಅಂತ ಒಬ್ಬರು ಯೋಚನೆ ಮಾಡ್ತಾ ಇಲ್ಲ. ಈ ಹೆಣ್ಣು ಮಗು ಯಾಕೆ ಇಷ್ಟು ಬೇಗ ಮುಟ್ಟಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ನೋ ಪ್ರಾಬ್ಲಮ್, ವಿಲ್ ಇಂಜೆಕ್ಟ್ ಸಮ್ ಸ್ಟೆರಾಯ್ಡ್ ಇಂಜೆಕ್ಷನ್ ಆ್ಯಂಡ್ ದೆನ್ ಮ್ಯಾನೇಜ್ ದ ಪ್ರಾಬ್ಲಮ್. ಅಂದರೆ ಈ ರೀತಿ ರೋಗಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳೋದು ಒಂದು ಕಡೆ ಸೈಂಟಿಫಿಕ್ ಅಂತ ಹೇಳಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಎಷ್ಟು ದಿವಸ ತಗೋಬೇಕು ಡಾಕ್ಟ್ರೇ, ನನಗೆ ರುಮ್ಯಾಟಿಸಮ್ ಬಂದಿದೆ, ಬೆಳಗ್ಗೆ ಒಂದು ಟ್ಯಾಬ್ಲೆಟು, ರಾತ್ರಿ ಒಂದು ಟ್ಯಾಬ್ಲೆಟು, ಏನಿಲ್ಲ, ಮಾರ್ನಿಂಗ್ 1 ಈವ್ನಿಂಗ್ 1. ಎಷ್ಟು ದಿವಸ ಡಾಕ್ಟ್ರೇ? ಲೈಫ್ ಲಾಂಗ್. ಬಿ ಪಿ ಬಂದಿದೆ ಡಾಕ್ಟ್ರೇ, ಟ್ಯಾಬ್ಲೆಟ್ ತಗೋ. ಡಾಕ್ಟ್ರೇ ಕಂಟ್ರೋಲ್ ಆಗ್ತಾ ಇಲ್ಲ, ಇನ್ನೊಂದು ಟ್ಯಾಬ್ಲೆಟ್ ತಗೋ. ಒಂದು ಬ್ಲಡ್ ಥಿನ್ನರು, ಒಂದು ಬ್ಲಡ್ ವೆಸಲ್ ಡೈಲೇಟರು, ನೋ ಪ್ರಾಬ್ಲಮ್. ಇದು ಅದು ಸರಿ ಹೋಗ್ತಾ ಇಲ್ಲ, ಒಂದಿದು ಕಾಂಬಿನೇಷನಲ್ಲಿ ಇನ್ನೊಂದು ಮಧ್ಯದಲ್ಲಿ ತಗೊಳ್ಳಿ, 3 ಹೊತ್ತು ತಗೊಳ್ಳಿ. ಬ್ಲಡ್ ಬಿ ಪಿ ಪರವಾಗಿಲ್ಲ ಡಾಕ್ಟ್ರ್, ಎಷ್ಟು ದಿವಸ ತಗೋ? ಲೈಫ್ ಲಾಂಗ್ ತಗೋ. ನೀವು ಎಂತಿನಾದರೂ ಬಿಡ್ಬೋದು, ಈ ಟ್ಯಾಬ್ಲೆಟನ್ನು ಮಾತ್ರ ಬಿಡಬಾರ್ದು. ನಾನು ಹೇಳ್ತಾ ಇಲ್ಲ ಈ ಮಾತು. ದಿಸ್ ಈಸ್ ದ ನಾರ್ಮಲ್ ಕನ್ವರ್ಸೇಷನ್ ದಟ್ ದ ಪೇಷಂಟ್ಸ್ ಹೂ ಕಮ್ ಟು ಮೀ tell me. Of course, I didn't introduce myself completely again. ನಾನು ಹೋಮಿಯೋಪತಿನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕಳೆದ 15 ವರ್ಷದಿಂದ. ಕನಿಷ್ಠ ಅಂದರೆ 80 ಜನ ಪೇಷಂಟ್ಸನ್ನು ಪ್ರತಿ ದಿವಸ ನೋಡ್ತಾ ಇದ್ದೀನಿ. ಆ ಲೆಕ್ಕದಲ್ಲಿ ಲೆಕ್ಕಾಚಾರ ಹಾಕಿದ್ರೆ ನಾನು ಆಲ್ಮೋಸ್ಟ್ 1 ಲಕ್ಷ ಪೇಷಂಟ್ಸನ್ನು ನೋಡಿದ್ದೀನಿ. ನೋಡ್ರಿ ವಿಪರ್ಯಾಸ. ಹೈಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಮಿಷಿನ್ಸ್ ನಮ್ಮ ಹತ್ರ ಇವೆ, but we do not know how to stop this so-called lifestyle diseases. ಯಡಿಯೂರಪ್ಪನಿಗೂ ಅದೇ ರೋಗ, ಇಲ್ಲಿ ಆಟೋ ಡ್ರೈವರ್ಗೂ ಅದೇ ರೋಗ, ಅಲ್ಲಿ ಟ್ರೈಬಲ್ ವಿಲೇಜಲ್ಲಿ ಯಂಗ್ ಪೀಪಲ್ಗೂ ಅದೇ ರೋಗ. ಹೆಂಗೆ ಲೈಫ್ ಸ್ಟೈಲ್ ಡಿಸೀಸ್ ಅಂತಾರೆ? ಅವ್ರದ್ದು ಲೈಫ್ ಸ್ಟೈಲ್, ಇವ್ರದ್ದು ಲೈಫ್ ಸ್ಟೈಲ್, ಎಲ್ಲರದ್ದು ಲೈಫ್ ಸ್ಟೈಲ್ ಒಂದೇ. ಎಸ್, ಎಲ್ಲರದ್ದು ಲೈಫ್ ಸ್ಟೈಲ್ ಒಂದೇ ಆಗಿದೆ. ಯಾಕಂದರೆ ಯಾರೂ ನಡೀತಾ ಇಲ್ಲ. ನೋ ಒನ್ ವಾಕ್ಸ್ ನವಡೇಸ್. ಆ ವಾಕ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರೋ 7.5 ಗ್ರಾಮ್ಸ್ ಬ್ಲಡ್ ಶುಗರ್ ಅಂದರೆ ಗ್ಲೂಕೋಸ್,
We are supposed to have 5 to 6 liters of blood in our body. If you are huge body, it may be 6 liters. If I am small body, 5 liters. Each liter, ಒಂದು ಲೀಟರ್ ರಕ್ತದಲ್ಲಿ 1.5 grams ಶುಗರ್ ಅಪ್ ಟು, ಶುಗರ್ ಅಂದರೆ ಗ್ಲೂಕೋಸ್, ಐ ಆಮ್ ಯೂಸಿಂಗ್ ದ ವರ್ಡ್ ಬೋತ್ ಸಿನಾನಿಮಸ್ಲಿ. ಶುಗರ್ ಅಂದರೆ ಪೆನ್ಯುಲ್ಟಿಮೇಟ್ ಸ್ಟೆಪ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ. ಶುಗರ್ ಹೈಡ್ರೋಲೈಸಸ್ ಟು ಗಿವ್ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಆ ಗ್ಲೂಕೋಸ್ ರಕ್ತಕ್ಕೆ ಸೇರ್ತಾ ಇದ್ದಂಗೆ ನಮ್ಮ ಪಚನನಾಳದ ಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಅಂದರೆ ಇಫ್ ಯು ಪ್ರೊಡ್ಯೂಸ್ ಗ್ಲೂಕೋಸ್ ಇನ್ ಟು ಯುವರ್ ಬ್ಲಡ್, ಯು ಆರ್ ಫಿನಿಶಿಂಗ್ ದ ಡೈಜೆಸ್ಟಿವ್ ಪ್ರಾಸೆಸ್. ಈ ಪಚನ ಕ್ರಿಯೆಯನ್ನು ನಾವು ಅಂತ್ಯಗೊಳಿಸ್ತಾ ಇದ್ದೀವಿ ಅಂದರೆ ಗ್ಲೂಕೋಸನ್ನು ಕೊನೆಗೆ ಉತ್ಪಾದನೆ ಮಾಡಿದ್ದೀವಿ ಅಂತ. ಅಂದರೆ ನಾವು ಬಾಯಿಗೆ ಹಾಕ್ಕೊಳ್ಳೋ ಪದಾರ್ಥ ಸಕ್ಕರೆ ಆದರೆ ಪಚನ ಕ್ರಿಯಕ್ಕೆ ಸ್ಥಾನನೇ ಇಲ್ಲ. ಅಂದರೆ ನಾವು ಸಕ್ಕರೆ ಬಾಯಿಗೆ ಹಾಕ್ತಾಯಿದ್ವಿ ಅಂದರೆ ನಮಗೆ ದೇವರು ಈ ಜೀರ್ಣನಾಳ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಈ ಪಿತ್ತಾಶಯ, ಲಿವರು, ಏನು ಬೇಕಾಗಿಲ್ಲ ಅಂತ. ಅಂದರೆ ನಿಜವಾಗಲೂ ಮಾನವ ಕುಲ ಬಾಯಿಗೆ ಸಕ್ಕರೆ ಹಾಕ್ಕೊಳ್ಳೋದು ಅಷ್ಟು ಅವೈಜ್ಞಾನಿಕತೆ ಇನ್ನು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಂದರೆ ವಿ ಡೋಂಟ್ ನೀಡ್ ಎನಿ ಶುಗರ್ ಅಟ್ ಆಲ್ ಟು ಪ್ರೊಡ್ಯೂಸ್. ಅಂದರೆ ಮಾನವ ಕುಲ ಸಕ್ಕರೆಯನ್ನು ಉತ್ಪಾದನೆ ಮಾಡೋ ಅಗತ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮಹಾರಾಷ್ಟ್ರ ಅಲೋನ್ ಪ್ರೊಡ್ಯೂಸಸ್ 4.5 lakh tons ಆಫ್ ಶುಗರ್. ನಾವೇನು ಹಿಂದೆ ಇಲ್ಲ ಅಂತ ಕರ್ನಾಟಕ 2.94 lakh tons ಶುಗರ್. ದಿಸ್ ಇಸ್ 2010 ಫಿಗರ್ಸ್. ಎಲ್ಲರೂ ತಿಳ್ಕೊಂಡಂಗೆ ಶ್ವಾಸಕ್ರಿಯೆ ನಮ್ಮ ಶ್ವಾಸಕೋಶಗಳಲ್ಲಿ ಆಗೋದಿಲ್ಲ. ಶ್ವಾಸಕೋಶಗಳು ಓನ್ಲಿಯೇ ಟ್ರಾನ್ಸಿಟರಿ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಹೋಗಿ ಆಕ್ಸಿಜನ್ನ ತುಂಬಿಕೊಂಡು ರಕ್ತ ಕಣಗಳು ಜೀವಕೋಶ ಒಳಗಡೆಗೆ ಹೋದಾಗ ಆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗೋದು ಯಾವಾಗ ಈ ಗ್ಲೂಕೋಸನ್ನು ಬರ್ನ್ ಮಾಡಿ ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ತುಂಬಿಕೊಂಡು ಶ್ವಾಸಕೋಶಕ್ಕೆ ಬಂದು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೆ. ಇದು ಶ್ವಾಸಕ್ರಿಯೆ, ಉಚ್ಛ್ವಾಸ ನಿಶ್ವಾಸಗಳಲ್ಲಿ. ಅಂದರೆ ಈ ದ್ರವ್ಯ ಪ್ರಪಂಚ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಆ ಬರ್ನಿಂಗ್ ಆದಾಗ. ಇದನ್ನು ATP ಅಂತ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ, ಮೈಟೋಕಾಂಡ್ರಿಯಾ ಅಂತ ಒಂದು ಯಂತ್ರಾಂಗ ದೇವರು ಇಟ್ಟಿದ್ದಾರೆ ಪ್ರತಿಯೊಂದು ಜೀವಕೋಶದಲ್ಲಿ. ಅದು ತಗೊಂಡು ATPಯನ್ನು ರೆಡಿ ಮಾಡಿದರೆ ನಮ್ಮ ಪ್ರತಿಯೊಂದು ಜೀವಕ್ರಿಯೆಗೂ ಬೇಕಾಗಿರೋ ಶಕ್ತಿ ಅಡಿನೋಸೈನ್ ಟ್ರೈಫಾಸ್ಫೇಟ್, ಆ 3rd ಫಾಸ್ಫೇಟ್ ಬಾಂಡ್ ಬ್ರೇಕ್ ಆದಾಗ ಎನರ್ಜಿ ಬರುತ್ತೆ. ಆ ಶಕ್ತಿಯಿಂದ ನಾವೆಲ್ಲರೂ ಜೀವನ ಕ್ರಿಯೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆ ಶಕ್ತಿ ಉತ್ಪಾದನೆ ಆಗಬೇಕು ಅಂದರೆ ನಾವು ಇಂಗಾಲಾಮ್ಲವನ್ನು ಬಿಡುಗಡೆ ಮಾಡಬೇಕು. ಇಂಗಾಲಾಮ್ಲ ಬಿಡುಗಡೆ ಆಗಬೇಕು ಅಂದರೆ ಗ್ಲೂಕೋಸ್ ಬರ್ನ್ ಆಗಬೇಕು. ಓಕೆ, ಬರ್ನ್ ಆಗ್ತಾ ಇಲ್ಲ. ಯಾಕಂದರೆ 1950ಯಲ್ಲಿ ಪ್ರತಿಯೊಂದು ಆ್ಯಾವ್ರೇಜ್ ಮ್ಯಾನ್, ಹ್ಯೂಮನ್ ಬೀಯಿಂಗ್ ಯೂಸ್ ಟು ವಾಕ್ 18 kilometers. 2010ನಲ್ಲಿ ಆ್ಯಾವ್ರೇಜ್ ಮ್ಯಾನ್ ಈಸ್ ವಾಕಿಂಗ್ 0.18 kilometers. ಅಂದರೆ ಗ್ಲೂಕೋಸು ಖರ್ಚಾಗ್ತಾ ಇಲ್ಲ, ಮತ್ತೆ ವಾಪಸ್ ರಕ್ತಕ್ಕೆ ಬರ್ತಾ ಇದೆ. ಯಾಕೆ? ನಾವು ತಿಂತಾ ಇರೋ ಈ ಅಕ್ಕಿ, ಗೋಧಿ ವಿದಿನ್ 15 minutes, 15 ನಿಮಿಷದಲ್ಲಿ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸ್ತಾ ಇದೆ. ನಮ್ಮ ಪಚನನಾಳದಲ್ಲಿದ್ದ ಈ ಸೀರೀಸ್ ಆಫ್ ಹೈಡ್ರಾಲಿಟಿಕ್ ಸ್ಟೆಪ್ಸು 0 ಆಗಿದೆ. ಸೊ ಈ ಗ್ಲೂಕೋಸ್ ಎಲ್ಲಿ ರೆಡಿ ಆಗುತ್ತೆ? ನಾವು ಬಾಯಿಗೆ ಹಾಕ್ಕೊಂಡಿರೋ ಪ್ರತಿಯೊಂದು ಪದಾರ್ಥ, ಅದು ಹಾಗಲಕಾಯಿ ಆಗಲಿ, ಮೆಂತ್ಯ ಸೊಪ್ಪಾಗಲಿ, ರಾಗಿ ಆಗಲಿ, ಹಲಸಿನ ಹಣ್ಣಾಗಲಿ, ಮಾವಿನ ಹಣ್ಣಾಗಲಿ, ಯಾವುದೇ ಪದಾರ್ಥ ನಮ್ಮ ಪಚನನಾಳದ ಒಳಗಡೆಗೆ ಬಂದ ಮೇಲೆ ಸೀರೀಸ್ ಆಫ್ ಹೈಡ್ರಾಲಿಟಿಕ್ ಸ್ಟೆಪ್ಸ್, ಅದು ಎಷ್ಟು ದೂರದಲ್ಲಿದೆ ಅನ್ನೋದು ಅದರ ಮೇಲೆ, ಆ ಪದಾರ್ಥದ ಮೇಲೆ ಹೋಗುತ್ತೆ. ಅದನ್ನು 108 ಪಚನನಾಳದ ಜೀವರಾಸಾಯನಿಕ ಕ್ರಿಯೆ ಸರಮಾಳೆಗೆ ಒಡ್ಡು ನಾವು ಗ್ಲೂಕೋಸನ್ನು ರಿಲೀಸ್ ಮಾಡ್ತೀವ, ಅಥವಾ ಅಕ್ಕಿ ಗೋಧಿ ತಿಂದಾಗ 15 ನಿಮಿಷದಲ್ಲೇ ಲಾಸ್ಟ್ 15 ಸ್ಟೆಪ್ಸ್ ಅಷ್ಟೇ ಬೇಕಾಗಿರೋದು. ಈ ಪಾಲಿಕಾರ್ಬೋಹೈಡ್ರೇಟ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಅಕ್ಕಿ ಆ್ಯಂಡ್ ಗೋಧಿಯಲ್ಲಿ
ಅದರಲ್ಲಿ ನಾರಿನ ಅಂಶ ಆಲ್ಮೋಸ್ಟ್ ಝೀರೋ ಇರೋದರಿಂದ ಈ ಹೈಡ್ರಾಲಿಟಿಕ್ ಸ್ಟೆಪ್ಸ್ಗೆ ಎದ್ದು ನಿಂತು ನಿಧಾನವಾಗಿ ಮಾಡಪ್ಪ ಗ್ಲೂಕೋಸನ್ನು ರಿಲೀಸ್ ಮಾಡೋಣ ಅಂತ ಹೇಳೋರು ಈ ಅಕ್ಕಿ ಗೋಧಿ ಮಾಂಸದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಏನಾಗ್ತಾ ಇದೆ, ನಮ್ಮ ದೇಹಕ್ಕೆ ರಕ್ತದಲ್ಲಿ ಈ ಪದಾರ್ಥಗಳನ್ನು ತಿಂದಾಗ, ಯಾವ ಪದಾರ್ಥಗಳನ್ನು, ಬೆಳಗ್ಗೆ ಎದ್ದು ನಾವು ಟೊಮೊಟೊ ಬಾತು, ಮಧ್ಯಾಹ್ನ ಚಿತ್ರಾನ್ನ, ರಾತ್ರಿ ಬಿಸಿಬೇಳೆ ಬಾತು, ಈ ಬಣ್ಣ ಆ ಬಣ್ಣ ಹಾಕ್ಕೊಳ್ಳೋದು, ಈ ಬಾತು ಆ ಬಾತು ಅಂತ ಹೆಸರಿಟ್ಕೊಂಡು ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ದಕ್ಷಿಣ ಭಾರತ ದೇಶದಲ್ಲಿ ಬಿಳಿ ಅಕ್ಕಿ, ಉತ್ತರ ಭಾರತ ದೇಶದಲ್ಲಿ ಈ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಅಲ್ಪ ಸ್ವಲ್ಪ 1% ನಾರಿದೆ ಗೋಧಿಯಲ್ಲಿ ಅಂತ ತಿಳ್ಕೊಂಡ್ರೆ ಅಕ್ಕಿಗಿಂತ, ಅಕ್ಕಿಯಲ್ಲಿ 0.2 ಗ್ರಾಮ್ಸ್ ಇದೆ, ಗೋಧಿಯಲ್ಲಿ 1 ಗ್ರಾಮ್ ಇದೆ. ಆ 1 ಗ್ರಾಮು ನಮಗೆ ಬೇಡ ಅಂತ ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕಿ ಅದನ್ನು ಬ್ಲೀಚ್ ಮಾಡಿ ಆಟ ಅಂತ ರೆಡಿ ಮಾಡಿ ಎಲ್ಲರಿಗೂ ತಟ್ಟು ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ, 2 ನಿಮಿಷ ನೂಡಲ್ಸ್ ಸಾಕು. ನಮ್ಮ ಅಮಿತಾಬ್ ಬಚ್ಚನ್ ಬಂದು ಹೇಳ್ತಾನೆ, ಏಯ್ ನೀನು ಮುದುಕ ಆಗ್ಬಿಟ್ಟಿದೆಯಾ, ಪಕ್ಕಕ್ಕೆ ಹೋಗು ಅಂತ. ಮಾಧುರಿ ದೀಕ್ಷಿತ್ ಇನ್ನೊಂದು ನೂಡಲ್ಸ್ಗೆ ಬರ್ತಾನೆ, ನೀವಿಬ್ಬರು ಬೇಡ ನಾನು ಯೋಗ ಹೇಳ್ಕೊಡ್ತೀನಿ, ಬಾಬಾ ರಾಮದೇವ್ ನೂಡಲ್ಸು ಅಂತ ಆತನೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ಮಾರಾಟ ಮಾಡೋದು ಈ ಗೋಧಿ ಹಿಟ್ಟೆ. ಗೋಧಿ ಹಿಟ್ಟಲ್ಲಿ ನಾರಿನಂಶ ಏನೂ ಇಲ್ಲ. ಬಟ್ ದಿಸ್ ಕಂಪನೀಸ್ ಆರ್ ವೆರಿ ಹ್ಯಾಪಿ. ಯಾರಾದರೂ ಆಗಲಿ, ನಮಗೇನಂತೆ, ನಮ್ಮ ಗೋಧಿ ಮಾರಾಟ ಆದರೆ ಸಾಕು. ಮಾರಾಟ ಆಗೋದು ನೀವು ತಿನ್ನೋದು ಗೋಧಿ ಅದು ಒಂದು ಕಡೆ, ಆದರೆ ತಿಂದ ಮೇಲೆ ನಿಮಗೆ ಬರೋ ರೋಗ ಏನಿದೆ ನಾನು ಹೇಳ್ತೀನಿ. ಅದರಲ್ಲಿ ಗ್ಲೂಟೆನ್ ಅಂತ ಒಂದು ಪ್ರೋಟೀನ್ ಇದೆ. ಎಲ್ಲರೂ ನಿಂತ್ಕೊಂಡು ನಮ್ಮ ಹೆಂಗಸರು ಬೆಳಗ್ಗೆಯಿಂದ 6 ಗಂಟೆ ಹಿಂಗೆ ಒಳಗಡೆ ಹೋದರೆ 11 ಗಂಟೆ ಚಪಾತಿ ತಟ್ಟಕ್ಕೆ ಶುರು ಮಾಡಿದ್ದಾರೆ. ಈಗ ದಕ್ಷಿಣ ಭಾರತ ದೇಶದಲ್ಲೂ, ಸರ್ ನನಗೆ ಡಯಾಬಿಟಿಸ್ ಬಂದಿದೆ, ಚಪಾತಿ ತಿನ್ನು, ಚಪಾತಿ ತಿಂದರೆ ಡಯಾಬಿಟಿಸ್ ಮಾಯ ಆಗುತ್ತೆ ಅಂತ ಡಾಕ್ಟ್ರುಗಳೆಲ್ಲರೂ ಡೈರೆಕ್ಟಾಗಿ ಚಪಾತಿ ತಿನ್ನು. ಚಪಾತಿ ತಿಂದು ನ್ಯೂಜಿಲ್ಯಾಂಡಲ್ಲಿ ಬರೀ ಗೋಧಿ ಇಟ್ಟಿದೆ. ನಮಗಿಂತ ಹೆಚ್ಚು ಡಯಾಬಿಟಿಸ್ ರೋಗ ಅವ್ರಿಗಿದೆ. ಉತ್ತರ ಭಾರತ ದೇಶದಲ್ಲಿ ನಮಗಿಂತ ಹೆಚ್ಚು ಡಯಾಬಿಟಿಕ್ ರೋಗ ಬರ್ತದೆ. ಅಂದರೆ ಗೋಧಿ ತಿಂದರೆ ಡಯಾಬಿಟಿಸ್, ಏನಾದರೂ ಡಯಾಬಿಟಿಸ್, ಚಪಾತಿ ತಿನ್ನು. ಚಪಾತಿ ತಿಂದರೆ ಆಗೋದಿಷ್ಟೇ, ಆ ಗ್ಲೂಟೆನ್ ಹೋಗಿ ನಿಮ್ಮ ಸಣ್ಣ ಕರಳಿಗೆ ಈ ಪ್ಲಾಸ್ಟಿಕ್ ನೀರು ಏನು ಮಾಡುತ್ತೋ ಅದೇ ಕೆಲಸ ಅದು ಮಾಡುತ್ತೆ. ಅದಕ್ಕೆ ಚಪಾತಿ ತಿನ್ನೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಹೆಂಗಸರಿಗೆ ಮಾಡಿ ಮಾಡಿ ವ್ಯಾರಿಕೋಸ್ ವೀನ್ಸ್ ಹತ್ಕೊಂಡ್ಬಿಟ್ಟಿದೆ. ದೇರ್ ಆರ್ ಮೆನಿ ವುಮೆನ್ ಹೂ ಕಮ್ ಟು ಮೀ. ತೊಡೆಗಳು ಇಷ್ಟು ದಪ್ಪ ಆಗಿರ್ತವೆ. ರಕ್ತನಾಳಗಳಲ್ಲಿ ಈ ವೀನ್ಸ್ ಅಂದರೆ ರಕ್ತವನ್ನು ಕೆಳಗಡೆಯಿಂದ ಮತ್ತೆ ಮೂತ್ರಪಿಂಡಗಳಿಗೆ, ಲಿವರ್ಗೆ, ಶ್ವಾಸಕೋಶಗಳಿಗೆ ತಗೊಂಡು ಹೋಗೋ ಎಲ್ಲ ವೀನ್ಸು ಬ್ಲಾಕ್ ಆಗಿಬಿಡ್ತಾಯಿದೆ ನಿಂತ್ಕೊಂಡು. ಅದರ ಜೊತೆಗೆ ಈ ಗ್ಲೂಟೆನ್ ಪದಾರ್ಥ ಬಾಯಿಗೆ ಹೋಗ್ತಾ ಇದ್ದಾಗ ಸೂಕ್ಷ್ಮ ಪೋಷಕಾಂಶಗಳು ಹೀರ್ಕೊಳ್ಳೋಕ್ಕಾಗದೆ ಬಟ್ಟೆ ತಲೆಯಿಂದ ಹಿಡಿದು ವೀರ್ಯ ಕಣಗಳು ವೃದ್ಧಿಯಾಗೋದು ನಿಂತು ಹೋಗ್ತಾಯಿದೆ. ಇಂಥ ಗೊಂದಲಗಳಿಗೆಲ್ಲ ಕಾರಣ ಅತಿ ಅದ್ಭುತವಾದ ಆಹಾರ ಅಂತ ಹೇಳ್ಕೊಟ್ಟಿರೋ ಈ ಗೋಧಿ. ಅದು ಎಷ್ಟು ಮಟ್ಟಕ್ಕೆ ಅಂದರೆ CFTRI ಅಂತ ಒಂದು ದೊಡ್ಡ ಆಹಾರ ಸಂಸ್ಥೆಗಳಲ್ಲಿ ಬೇಕರಿ ಡಿಪಾರ್ಟ್ಮೆಂಟ್ಗಳನ್ನು ಓಪನ್ ಮಾಡಿ ಎಲ್ಲರಿಗೂ ಬೇಕರಿ ಉಚಿತವಾಗಿ ಹೇಳ್ಕೊಡೋ ಪ್ರೋಗ್ರಾಮ್ಗಳನ್ನು ಶುರು ಹಚ್ಕೊಂಡ್ಬಿಟ್ರು. ಈ ಕಂಪನಿಗಳು ಮಾಡಿರೋ ದೊಡ್ಡ ಹುನ್ನಾರಗಳಿವು. ಆಬ್ಸಲ್ಯೂಟ್ ಅನ್ಸೈಂಟಿಫಿಕ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ಇನ್ ದ ಗಾರ್ಬ್ ಆಫ್ ಸೈನ್ಸ್. ಎಷ್ಟು ಮಟ್ಟಕ್ಕೆ ಅಂದರೆ ನೋಡ್ರಿ, ಕಕ್ಕ ಮಾಡೋಕ್ಕಾಗೋದಿಲ್ಲ ನೀವು ಗೋಧಿ ಹಿಟ್ಟು ಈ ರೀತಿ ತಿಂದರೆ. ನಾಳೆ ನಾಡಿದ್ದು ನಾವು ಮಂಗಲ ಗ್ರಹಕ್ಕೆ ಹೋಗ್ತಾ ಇದ್ವಿ, ಬೆಳಗ್ಗೆ ಇದ್ರೆ ಇಲ್ಲಿ ಕಕ್ಕ ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ಎಷ್ಟು ಮೋಸ ಮಾಡ್ಕೊಂಡಿದ್ದೀವಿ ನೋಡ್ರಿ. ಈ ಕಡೆಯಿಂದ ಆ ಕಡೆ ಓಡಾಡ್ರಿ, ಬಿಸಿ ನೀರು ಕುಡೀರಿ, ಸಿಗರೇಟ್ ಸೇದ್ರಿ, ಕಾಫಿ ಕೂಡ ಒಂದಿಷ್ಟು ಪೆಗ್ ಹಾಕ್ರಿ, ಬೆಳಗ್ಗೆ ಎದ್ದರೆ ಕಕ್ಕ ಬರುತ್ತೆ ಅಂತ ಡಾಕ್ಟ್ರು ಹೇಳೋರು ಇದ್ದಾರೆ. ಡಾಕ್ಟ್ರೇ ಹೇಳಿದ್ದಾರೆ ಇಷ್ಟು ಕುಡಿಯೋಕ್ಕೆ ಅಂತ. ನಾವು ಲೀಟ್ರ್ಗಟ್ಟಲೆ ಕುಡಿಯೋಕ್ಕೆ ಶುರು ಮಾಡಿದ್ವಿ. ಅದು ಎಷ್ಟು ಕುಡಿತಾ ಇದ್ದೀವಿ ಅಂದರೆ, ಮಂಡ್ಯ, ನಾಗಾರ್ಜುನ ಸಾಗರ ಕೆಳಗಡೆ, ಜಯಲಲಿತಾ ಮೆಟ್ಟೂರು ಡ್ಯಾಮ್ ಕೆಳಗಡೆ, ಯಾವ ಡ್ಯಾಮ್ ಕೆಳಗಡೆ ನೋಡ್ರೂ ನಾವು ಕಬ್ಬನ್ನು ಬೆಳೀತಾ ಇದ್ವಿ. ಅದು ಯಾಕೆ ಕಬ್ಬು ಬೆಳೀತಾ ಇದ್ವಿ? ಸಕ್ಕರೆಗೋಸ್ಕರ ಬೆಳೀತಾ ಇದ್ವಿ. ಸಕ್ಕರೆ 1 ಮಿಲಿಗ್ರಾಮ್ ನಮ್ಮ ಬಾಯಿಗೆ ಹೋಗಲೇಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಸಕ್ಕರೆ ಈಸ್ ಅ ಸೆಕೆಂಡ್ರಿ ಬೈ ಪ್ರಾಡಕ್ಟು. ನಿಜವಾಗ್ಲೂ ನಮಗೆ ಬೇಕಾಗಿರೋದು ಹೆಂಡ. ಸೊ ಹೆಂಡಕ್ಕೋಸ್ಕರ ಇನ್ಫ್ಯಾಕ್ಟ್ ಇಟ್ ಟೇಕ್ಸ್ 35,000 ಲೀಟರ್ಸ್ 1 ಲೀಟರ್ ಹೆಂಡ ರೆಡಿ ಮಾಡೋದಕ್ಕೆ. ಹೋಗಲಿ, ಹೆಂಡ ಕುಡಿದು ಆರಾಮವಾಗಿ ಆರೋಗ್ಯವಾಗಿ ಹೇಳಿದ್ರು, ಯಾರೋ ಹೇಳಿದ್ರು ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತ. ನಮ್ಮ ಭರತ ಎಷ್ಟು ವಿಪರ್ಯಾಸ ನೋಡ್ರಿ. ಸಂತೋಷ ಪಡಿಸ್ತಾ ಇದ್ದಾರೆ. ನಮಗೆ ಅಬಕಾರಿ ಮಿನಿಸ್ಟರ್ಗಳಿದ್ದಾರೆ, ಅದಕ್ಕೆ ತರಕಾರಿ ಮಿನಿಸ್ಟರ್ಗಳಿಲ್ಲ. ಚಪ್ಪಾಳೆ ತಟ್ರಿ.
ಎಂಥ ಸ್ಥಿತಿಗೆ ಬಂದಿದ್ದೀವಿ ನೋಡ್ರಿ ನಾವು. ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ ಆಫ್ ಹ್ಯೂಮನ್ ರೇಸ್. ವಿ ಆರ್ ವಿಲ್ಲಿಂಗ್ ಟು ಎಕ್ಸ್ಪೆಂಡ್ ಲಾಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಟು ಗ್ರೋ ದಿಸ್ ನಶೆ ಪದಾರ್ಥಗಳಕ್ಕೋಸ್ಕರ ನಮ್ಮ ಕೃಷಿ ಭೂಮಿಯನ್ನು ಒಡ್ಡಾಗಿಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಈಗ ಅಗ್ರಿಕಲ್ಚರ್ ಅಂದರೆ ಏನೂ ಇಲ್ಲ, ಕಬ್ಬು ಚೆನ್ನಾಗಿ ಬೆಳಿತೀರಾ. ಎಷ್ಟು ಮೋಸ ಆಗಿದೆ ಅಂದರೆ ನಮ್ಮ ಪಾಲೇಕರವರು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ 2 ದಿವಸ ಕಬ್ಬು ಹೆಂಗೆ ಬೆಳೆಸ್ಕೊಡೋದು ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ವಾಟ್ ಎ ಸ್ಯಾಡ್ ಸ್ಟೋರಿ. ಕಬ್ಬು ಯಾಕೆ ಬೆಳಿಬೇಕು ನಾವು ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ನಿಜವಾದ ಆರ್ಗ್ಯಾನಿಕ್, ನಿಜವಾದ ಸಾವಯವ, ನಿಜವಾದ ಸೇಂದ್ರಿಯ, ನಿಜವಾದ ನ್ಯಾಚುರಲ್ ಯಾವಾಗ ಆಗತ್ತೆ ಅಂದರೆ ನಾವು ಬೆಳೆದ ಮೇಲೆ ಆ ಪದಾರ್ಥ ನಿಜವಾಗಲೂ ನಮಗೆ ಬೇಕಾ ಬೇಡವಾ, ಅದರಿಂದ ನಮಗೆ ಆರೋಗ್ಯ ಬರುತ್ತಾ ಇಲ್ವಾ, ಅದನ್ನು ಬೆಳೆಯೋದ್ರಿಂದ ಭೂಮಿ ಮತ್ತೆ ಮರು ಪೀಳಿಗೆಗಳಿಗೆ ಸ್ವಸ್ಥವಾಗಿ ಇರುತ್ತಾ ಇಲ್ಲವಾ ಅಂತ ಯೋಚನೆ ಮಾಡ್ತಾ ಇಲ್ಲ. ಕಬ್ಬು ಅದು ನೀವು ಸಾವಯವವಾಗಿ ಬೆಳೀರಿ ಅಥವಾ ಕೆಮಿಕಲ್ಸ್ ಹಾಕಿ ಬೆಳೀರಿ, ನೀರನ್ನು ಹೀರ್ಕೊಳ್ಳುತ್ತೆ. 1 kg ಸಕ್ಕರೆ ಮಾಡೋದಕ್ಕೆ 28,000 ಲೀಟರ್ ನೀರು ಬೇಕೇ ಬೇಕು. ಅದು ಆರ್ಗ್ಯಾನಿಕ್ ಆಗಲಿ, ಇನ್ಆರ್ಗ್ಯಾನಿಕ್ ಆಗಲಿ, ನ್ಯಾಚುರಲ್ ಆಗಲಿ. ಕಬ್ಬನ್ನು ಬೆಳೆಯದೇ ಇರೋದು ನಿಜವಾದ ಆರ್ಗ್ಯಾನಿಕ್. ಬ್ರೌನ್ ಟಾಪ್ ಮಿಲ್ಲೆಟ್ ಅಂತಾರೆ. ಇನ್ನು ಹಿಮಾಲಯದ ಬೆಟ್ಟಲ ತಪ್ಪಲಗಳಲ್ಲಿ ಬಂದು ನೋಡಿದ್ರೆ ಅದಷ್ಟು ಕದೆ ಈಗಲೂ ಛತ್ತೀಸ್ಗಢದಿಂದ ನನ್ನ ಹತ್ರ ಕೆಲವು ಪೇಷಂಟ್ಸ್ ಬರ್ತಾರೆ. तो क्या मालूम नहीं कोडो चावल कहते हैं, हम कुछ भी नहीं कर सकते, वो ಅದುಧಾರ್ತೆ ಅದಷ್ಟು ಕದೆ ಹಂಗೆ ಬರುತ್ತೆ ಅಂತೆ. ಕೋಡೋ ಚಾವಲ್ ಅದರ ಹೆಸರು ಇಂಗ್ಲೀಷಲ್ಲೂ ಕೋಡೋ ಮಿಲ್ಲೆಟ್ ಅಂತಾರೆ. ಆರ್ಕ ಹೆಸರೇ ಸೂರ್ಯಂದು, ಆದಿ ಬೀಜ ಅದು. ನಮ್ಮ ಅದೃಷ್ಟ ಏನಂದರೆ ಈ ರೀತಿ ಯೂನಿವರ್ಸಲ್ ಆಯಾ ಜಾಗಕ್ಕೆ ಬೆಳೀತಕ್ಕಂಥ ಈ ಸಿರಿಧಾನ್ಯಗಳು, ನಾನು ಅದಕ್ಕೆ ಹೆಸರು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಯಾಕೆಂದರೆ ಇಲ್ಲಿ ತನಕ ಈ ಕಂಪನಿ ಸೈಂಟಿಸ್ಟ್ಗಳು ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಇದನ್ನು ಕಿರುಧಾನ್ಯ, ತೃಣಧಾನ್ಯ, ಚಿರುಧಾನ್ಯ, ಯೂಸ್ಲೆಸ್ಸು, ಬಿಸಾಕೋ, ಬರ್ಡ್ಗೆ ಹಾಕೋ, ಹಸುಗೆ ಹಾಕೋ, ಈ ಥರ ಹೇಳ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇದು 60 ವರ್ಷ ಕಥೆ ಆದರೆ 6000 ವರ್ಷ ಹಿಂದೆ ಭವಿಷ್ಯತ್ ಪುರಾಣದಲ್ಲಿ ನಮ್ಮ ಶ್ವೇತ ವರಾಹ ಸ್ವಾಮಿ ಭೂಮಿ ತಾಯಿಯನ್ನು ಕಾಪಾಡಿದ್ದಾನೆ ಅಂತ ವರಾಹ ಅವತಾರ, ಅವರಿಗೆ ಇಷ್ಟ ಆಗಿದ್ದು ಪದಾರ್ಥ ಈ ನವಣೆ. ಅಲ್ಲಿಂದ ಉಲ್ಲೇಖನಗಳಿವೆ. ನಮ್ಮ ದುಷ್ಯಂತ ಶಕುಂತಲೆಯನ್ನು ದಾರ ಹರಿಯೋದಕ್ಕೆ ಕಣ್ವ ಮಹಾಮುನಿ ಬಳಸಿದ್ದು ಈ ನವಣೆ. ರಾಗಿ ತಿನ್ನುವನು ನಿರೋಗಿ, ಜೋಳ ತಿನ್ನುವನು ತೋಳದಂತೆ, ಅಕ್ಕಿ ತಿನ್ನುವನು ಹಕ್ಕಿಯಂತೆ ಹಾರಾಡುವ ಅಂತ ಸರ್ವಜ್ಞ ಹೇಳಿದ್ದು ಈ ಬಿಳಿ ಅಕ್ಕಿ ಅಲ್ಲ. ಈ ಬಿಳಿ ಅಕ್ಕಿ ತಿಂದರೆ ನಾವು ಹಂದಿಗಳ ಥರ ಬಿದ್ದುಕೊಂಡಿರ್ತೀವಿ. ಅವರು ಹೇಳಿದ್ದು ಆರ್ಕ ಅಕ್ಕಿ ಮತ್ತು ಕೊರ್ಲೆ ಅಕ್ಕಿ. ರಾಣಿಬೆನ್ನೂರ ಹತ್ರ ಇದೆ ಅವ್ರದ್ದು, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ. ಅಷ್ಟೇ ಯಾಕೆ, ನಮ್ಮ ಬೇಲೂರು ಹಳೆಬೀಡು ಶಿಲಾಬಾಲಿಕೆ ಕೈಯಲ್ಲಿರೋ ತೆನೆಗಳು ವರ್ತುಲಾಕಾರದ ನಮ್ಮ ಈ ಸಿರಿಧಾನ್ಯಗಳ ತೆನೆಗಳು. ಈ ಒಬ್ಲಾಂಗ್ ಅಕ್ಕಿ ಗೋಧಿದ್ದಲ್ಲ. ಅಂದರೆ ಈ ಎಲ್ಲ ಧಾನ್ಯಗಳು ನೋಡ್ರಿ, ವೈಡ್ ವೆರೈಟಿ ಆಫ್ ಭೌಗೋಳಿಕ ಪರಿಸ್ಥಿತಿಯಲ್ಲಿ ಬೆಳೀತಕ್ಕಂಥ ಆರ್ಕ, ನವಣೆ, ಸಾಮೆ, ಕೊರ್ಲು, ಊದಲು ನಮ್ಮ ಪಶ್ಚಿಮ ಘಟ್ಟಲ ತಪ್ಪಲುಗಳಲ್ಲಿ ಈ ಎಲ್ಲ 5 ಧಾನ್ಯಗಳು ಈಗಲೂ ಸಿಗ್ತಾ ಇವೆ. ಅದು ನಮ್ಮ ಅದೃಷ್ಟ, ನಮ್ಮ ಕರ್ನಾಟಕದ ಅದೃಷ್ಟ. ಆಲ್ ಕೈಂಡ್ಸ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟಲ್ ಸಿಚುವೇಶನ್ಸ್ ಆರ್ ಅವೈಲಬಲ್. ಅಷ್ಟಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳು ಬಯೋಡೈವರ್ಸಿಟಿಗೆ ಅದ್ಭುತವಾದ ತಾಣಗಳು. 108 ಅಡಿಗಳು ನಡೀರಿ, 108 ಶೇಡ್ಸ್ ಆಫ್ ಗ್ರೀನ್ ಅಲೋನ್ ಯು ವಿಲ್ ಸಿ. ಅಷ್ಟು ಡೈವರ್ಸಿಫೈಡ್ ಮೆಟೀರಿಯಲ್ಸನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾದ ಕಾಡನ್ನು ನಾವು ಈಗ 8%ಗೆ ತಂದು ನಿಲ್ಲಿಸ್ಕೊಂಡಿದ್ದೀವಿ. ಇನ್ ದ ನೇಮ್ ಆಫ್ ಗ್ರೋಯಿಂಗ್ ಕಾಫಿ, ಇನ್ ದ ನೇಮ್ ಆಫ್ ಗ್ರೋಯಿಂಗ್ ಅಡಿಕೆ, ಇನ್ ದ ನೇಮ್ ಆಫ್ ಗ್ರೋಯಿಂಗ್ ತಂಬಾಕು. ಯಾತಕ್ಕೆ ಇವೆಲ್ಲ ಚಟಗಳಿಗೆ? ಕಾಫಿಯಲ್ಲಿ ಕೆಫೀನ್ ಇದೆ, ಅಡಿಕೆ ಬೆಳೆಸಿ
ಡ್ರಗ್ಸ್ಗೆ ಉಪಯೋಗಿಸ್ತಾ ಇದ್ದೀವಿ ಮಾರ್ಫೀನು, ತಂಬಾಕು ಅಲ್ಲಿ ನಿಕೋಟಿನ್ನು. ಇನ್ನೂ ಅದ್ಭುತ ಏನಂದರೆ ನಮ್ಮ ಭೂಮಧ್ಯ ರೇಖೆಗೆ 5 ಅಡಿ ಕೆಳಗಡೆ ಮೇಲಗಡೆ ಕೊಕೋವಾ ಅಂತ ಒಂದು ಗಿಡ ಬೆಳೆಯುತ್ತೆ. ಅದರಿಂದ ಈ ಸೋ ಕಾಲ್ಡ್ ಚಾಕ್ಲೇಟನ್ನು ರೆಡಿ ಮಾಡ್ತಾರೆ. ಅದು ಎಷ್ಟು ಟನ್ಗಟ್ಲೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ನೀವೇ ಊಹೆ ಮಾಡಿರಿ. ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ತೆಂಡೂಲ್ಕರ್ದು ಒಂದು ಆ್ಯಡ್ ಇದೆ, ನನಗೆ ಅದನ್ನು ನೋಡಿದರೆ ನಗಬೇಕೋ ಅಲ್ಲಬೇಕೋ ಗೊತ್ತಾಗೋದಿಲ್ಲ. ಅವನು ಎಲ್ಲೋ ಹೋಗ್ತಾನೆ, ಆಫ್ರಿಕನ್ ಡೆಸರ್ಟ್ ಹತ್ರ ಎಲ್ಲೋ ಟ್ರೈಬಲ್ಸ್ ಹತ್ರ ಹೋಗ್ತಾನೆ. ಹಿಂಗೆ ನೋಡ್ತಾರೆ, ತೆಂಡೂಲ್ಕರ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ದಿಸ್ ಫೆಲೋ ಹ್ಯಾಸ್ ಫಿಲ್ಡ್ ಇನ್ ಈಸ್ ಹೆಡ್, ಮುಖದಲ್ಲಿ. ಅಂದರೆ ನಾನಂದರೆ ಎಲ್ಲರಿಗೂ ಗೊತ್ತಿರಬೇಕು, ಐ ಆಮ್ ಬಿಗ್ ಸ್ಟಾರ್ ಅಂತ ಹೋಗ್ತಾನೆ, ಗೊತ್ತಾಗೋದಿಲ್ಲ. ಹಿಂಗೆ ಅಂದ್ಕೊಂಡು ಒಂದು ಚಾಕ್ಲೇಟ್ ತೆಗೆದು ತಿನ್ನೋಕೆ ನೋಡ್ತಾನೆ. ಚಾಕ್ಲೇಟ್ ತೆಗೆದ ತಕ್ಷಣ ಎಲ್ಲರೂ ಮಕ್ಕಳು ಬಂದುಬಿಡ್ತಾರೆ. ಅಂದರೆ ಚಾಕ್ಲೇಟ್ ಈಸ್ ನೋನ್ ಟು ದಿಸ್ ಕಿಡ್ಸ್. ಆವಾಗ ಚಾಕ್ಲೇಟ್ ಕೊಟ್ಟಾಗ ಎಲ್ಲರೂ ನಗ್ತಾರೆ. ಅಂದರೆ ಹೀ ಈಸ್ ವಿಲ್ಲಿಂಗ್ ಟು ಬೋ ಡೌನ್ ಟು ದಿಸ್ ಚಾಕ್ಲೇಟ್ ಆ್ಯಡ್. ಆ ಚಾಕ್ಲೇಟಲ್ಲಿ ಏನಿದೆ, ಆ ಥಿಯೋಬ್ರೋಮಿನ್ ಅಂತ ಇನ್ನೊಂದು ಅಡಿಕ್ಟಿವ್ ಆಲ್ಕಲಾಯ್ಡ್ ಇದೆ, ಈ ಕೆಫೀನು ನಿಕೋಟಿನ್ ಥರ. ಅಷ್ಟು ದೊಡ್ಡ ಪ್ರಮಾಣ ಇಲ್ಲದೆ ಇದ್ರೂ ಒಂದು ಸಣ್ಣ ಪ್ರಮಾಣದಲ್ಲಿ ಅಡಿಕ್ಟಿವ್ ಕೆಮಿಕಲ್ ಇದು. ಆ ಥಿಯೋಬ್ರೋಮಿನ್ ಭೂಮಧ್ಯ ರೇಖೆಗೆ 5 ಡಿಗ್ರಿ ಕೆಳಗಡೆ ಮೇಲಗಡೆ ಎಷ್ಟು ಕಾಡಿದೆ, ಆ ಕಾಡಿನಲ್ಲಿ ಮಾತ್ರ ಬೆಳೆಯೋದು. ಆದರೆ ಇಡೀ ಪ್ರಪಂಚ ಚಾಕ್ಲೇಟ್ ತಿಂತಾ ಇದೆ, ಎಲ್ಲಿ ನೋಡು ಚಾಕ್ಲೇಟು. ಇನ್ಫ್ಯಾಕ್ಟ್ ಎಷ್ಟು ಮಟ್ಟಕ್ಕೆ ಅಂದರೆ ನಾಚಿಕೆ ಆಗತ್ತೆ ಇದು ಹೇಳೋದಕ್ಕೆ. ನಮ್ಮ ಟಿ ವಿ ಆ್ಯಡ್ಸಲ್ಲಿ ಬೆಂಗಳೂರು ಅಥವಾ ಯಾವುದೋ ಗೊತ್ತಿಲ್ಲ ಯಾವ ಸಿಟಿ ಅಂತ, ಟ್ರಾಫಿಕ್ ಲೈಟ್ ಸಿಗ್ನಲ್ ಬಂದರೆ ಈ ಕಡೆ ಒಂದು ಹುಡುಗಿ ನಿಂತಿದ್ದ ಕಾರಲ್ಲಿ, ಆ ಕಡೆ ಒಬ್ಬ ಹುಡುಗ ನಿಂತಿದ್ದಾನೆ. 2 ಸೆಕೆಂಡಲ್ಲಿ ಚಾಕ್ಲೇಟ್ ತಂದು ನೆಕ್ಕೊಂಡು ಹ್ಯಾಂಗೆ ಅಂದ್ಕೊಂಡು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ದೆ. ಇನ್ಫ್ಯಾಕ್ಟ್ ಐ ಕೀಪ್ ಗೆಟಿಂಗ್ ಆಲ್ಮೋಸ್ಟ್ ಎವ್ರಿ ಡೇ, ಡಾಕ್ಟ್ರೇ 5 ವರ್ಷ ಆಯಿತು ಮದುವೆ ಆಗಿ, ಮಕ್ಕಳಾಗಲಿಲ್ಲ. ಮೆನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ್ಯಂಡ್ ದೇರ್ ವೈಫ್ಸ್ ಆರ್ ಕಮಿಂಗ್ ವಿತ್ ದಿಸ್ ಬಿಗ್ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ನಮ್ಮ ಹತ್ರ ಬನ್ನಿ, IVF ಇದೆ, ಇದಿದೆ, ಅದು ಇದೆ, ಮಾಡ್ತೀವಿ. ಎಷ್ಟಪ್ಪ ಪರ್ಸೆಂಟೇಜ್ ಆಫ್ ಸಕ್ಸಸ್ಸು? ಇಟ್ ಡಿಪೆಂಡ್ಸ್ 3 to 5%. ಇದು ಅಂದರೆ ವೀರ್ಯ ಕಣಗಳ ಉತ್ಪಾದನೆ ಮಾಡೋ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇನ್ಫ್ಯಾಕ್ಟ್ 80% ಆಫ್ ಪೀಪಲ್ ಈಗ 25 ಮಿಲಿಯನ್ ದಾಟ್ತಾ ಇಲ್ಲ. ಇನ್ಫ್ಯಾಕ್ಟ್ ಜರ್ಮನಿ will not exist as Germany in next 10 years. ಅವ್ರ ಆ್ಯಾವ್ರೇಜ್ ಏಜ್ ಈಗ 48 ಅಂತೆ, ಮಕ್ಕಳೇ ಹುಟ್ಟುತ್ತಾ ಇಲ್ಲ. ದಿ ಸೇಮ್ ಕಂಡೀಷನ್ ಈಸ್ ಗೋಯಿಂಗ್ ಟು ಕಮ್ ಇನ್ ಅವರ್ ಕಂಟ್ರಿ. ಅಫ್ಕೋರ್ಸ್ ನಮ್ಮ ದೇಶದ್ದೊಂದು ದೊಡ್ಡ ಶಕ್ತಿ ಏನಂದರೆ ಎಲ್ಲರೂ ಈಗ ಇನ್ನೂ ಅಕ್ಕಿ ಗೋಧಿ ಮಾಂಸ ತಿನ್ನೋದೆಲ್ಲ. ಅಲ್ಪ ಸ್ವಲ್ಪ ಜನ ಈಗಲೂ ರಾಗಿ ಜೋಳ, ಅಲ್ಲಿ ನವಣೆ, ಇಲ್ಲಿ ಸಾಮೆ, ಅಲ್ಲಿ ಆರ್ಕ ಇನ್ನೂ ತಿಂತಾ ಇದ್ದಿದ್ರು, ಅದನ್ನು ಇನ್ನೂ ಬೆಳೆಸ್ತಾ ಇದ್ದಿದ್ರು. 15 ವರ್ಷ ಹಿಂದೆ ಬಂದು ಅಯ್ಯೋ ಈ ಧಾನ್ಯಗಳೆಲ್ಲ ಮಾಯ ಆದರೆ ಇನ್ನು ಮುಂದಿನ ಪೀಳಿಗೆಗಳಿಗೆ, ಇಡೀ ಮಾನವ ಕುಲಕ್ಕೆ ಕಂಟಕ ಆಗತ್ತೆ ಅಂತ ಈ 5 ಧಾನ್ಯಗಳನ್ನು ತಂದು ನಾನು ಕಾಡು ಕೃಷಿ ಪರಿಕಲ್ಪನೆಯಲ್ಲ ಬೀಜ ಬೆಳೆಸಿ ಮತ್ತೆ ರೈತರು ಕೊಟ್ಟು ಎಲ್ಲರಿಗೂ ಈ ಸಿರಿಧಾನ್ಯಗಳನ್ನು ತಿಂದರೆ ಆಗ್ತಕ್ಕಂಥ ಅತಿ ಅದ್ಭುತವಾದ ಆರೋಗ್ಯ ಲಕ್ಷಣಗಳೇನು ಅಂತ ನಿಮಗೆ ಇನ್ನು ನೆಕ್ಸ್ಟ್ 10 ಮಿನಿಟ್ಸಲ್ಲಿ ಹೇಳ್ತೀನಿ. ಬಟ್ ದಟ್ ಡಸಂಟ್ ಮೀನ್ ವಿ ಹ್ಯಾವ್ ಟು ಈಟ್ ಓನ್ಲಿ ಸಿರಿಧಾನ್ಯ. ಕಳೆಕಾಯಿ ಬೀಜ ಅದರ ಜೊತೆಗೆ ಬೆಳೆಸ್ಕೋಬೇಕು, ಎಳ್ಳು ಅದರ ಜೊತೆಗೆ ಬೆಳೆಸಬೇಕು. ಇನ್ಫ್ಯಾಕ್ಟ್ ಒಂದು ಫೋಟೋ ಕಳಿಸಿದ್ದೆ ಸರಿತಾ ಅವ್ರಿಗೆ, ಕಾಡು ಕೃಷಿ ಫೋಟೋ ನಾವು ಮಾಡಿದ್ದು. ಇಲ್ಲಿ ಹಾಕಿದ್ದಾರೆ. ಎಸ್, ಬ್ಯೂಟಿಫುಲ್. ಯು ಸಿ ದ ಫ್ರಂಟ್ ಪಾರ್ಟ್ ಕಡಲೆಕಾಯಿ, ನೆಕ್ಸ್ಟ್ ಎಳ್ಳು, ನೆಕ್ಸ್ಟ್ ಆರ್ಕ, ನೆಕ್ಸ್ಟ್ ಕೊರ್ಲೆ, ನೆಕ್ಸ್ಟ್ ಮೆಕ್ಕೆಜೋಳ, ನೆಕ್ಸ್ಟ್ ತೊಗರಿ, ಎಲ್ಲ 1 ಎಕರೆಯಲ್ಲಿ. ಒಂದು ಚೂರು ನೀರು ಬೇಕಾಗಿಲ್ಲ, ಒಂದು ಚೂರು ಗೊಬ್ಬರ ಬೇಕಾಗಿಲ್ಲ, ಒಂದು ಚೂರು ಪೆಸ್ಟಿಸೈಡ್ ಬೇಕಾಗಿಲ್ಲ. ಆಬ್ಸಲ್ಯೂಟ್ಲಿ ನೋ ಎನರ್ಜಿ ಸ್ಪೆಂಟ್. 4 ಮಳೆ ಬರುತ್ತೆ, ಎಲ್ಲ ಧಾನ್ಯಗಳು ಅದಷ್ಟಕ್ಕವೇ ಬೆಳೆಯುತ್ತೆ. ಇಂಥ ಅದ್ಭುತವಾದ ಕೃಷಿ ಪದ್ಧತಿಗಳು 800 ವರ್ಷ ಹಿಂದೆ ದಾಖಲೆಗಳಾಗಿವೆ. ಅದನ್ನು ನಾವು ಮರುಸೃಷ್ಟಿ ಮಾಡಿದ್ದೀವಿ. ಈ ಧಾನ್ಯಗಳನ್ನು ಬೆಳೆಸಿ ಕುಟ್ಕೊಂಡು ಆ ಕಡಲೆಕಾಯಿ ಬೀಜವನ್ನು ನಾವು ಹುರಿದು ಉಫ್ ಅಂತ ಬಿಸಾಕಿರೋ ಆ ರೆಸ್ವೆರಟ್ರಾಲ್ ಕೆಮಿಕಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್,
ಆ್ಯಂಟಿ ಕಾರ್ಸಿನೋಜೆನಿಕ್, ಆ್ಯಂಟಿ ಇನ್ಫ್ಲಮೇಟರಿ. ಎಷ್ಟು ಮಟ್ಟಕ್ಕೆ ಅಂದರೆ ನಾವು ಆ ಪ್ರಕೃತಿ ಸಹಜವಾಗಿದ್ದ ಮುಟ್ಟು ಮಾಡುವ ಗುಣವನ್ನು 8 ವರ್ಷಕ್ಕೆ ಇಳಿಸಿದ್ರೆ, ಈ ರೆಸ್ವೆರೆಟ್ರಾಲ್ ನೀವು ತಿಂದರೆ 60 ವರ್ಷಕ್ಕೆ ಆಗಬೇಕಾಗಿದ್ದ ಏಜಿಂಗ್ ನಿಮಗೆ 80 ವರ್ಷಕ್ಕಾಗುವಂಥ ಅದ್ಭುತವಾದ ಗುಣ ಈ ಕಳ್ಳೆಕಾಯಿ ಬೀಜ ಸಿಪ್ಪೆಯಲ್ಲಿದೆ. ಅದನ್ನು ಒಳ್ಳೆಯದು ಅಂತ ಹೇಳೋ ಒಬ್ಬ ಸೈಂಟಿಸ್ಟು ನಮ್ಮ ಭೂಮಿ ಮೇಲೆ, ನಮ್ಮ ಇಂಡಿಯಾದಲ್ಲಿ ಇಲ್ಲ. ಸೋಯಾಬೀನ್ ತಿನ್ನಿ ಅಂತ ಹೇಳೋರು ಸಾವಿರಾರು ಜನ ಇದ್ದಾರೆ, ಗೋಧಿ ತಿನ್ನಿ ಅಂತ ಹೇಳೋರು ಸಾವಿರಾರು ಜನ ಇದ್ದಾರೆ, ಆಲಿವ್ ಆಯಿಲ್ ಕುಡೀರಿ ಅಂತ ಯಾವುದೇ ಟಿ ವಿ ಚಾನಲ್ ಆ್ಯಡ್ ಮಾಡಿ ನೋಡಿ, ಅಡಿಗೆ ಶೋಗಳಲ್ಲಿ ಬಳಸ್ತಾ ಇರ್ತಕ್ಕಂಥ ಆಲಿವ್ ಆಯಿಲ್ ಕೌಂಟ್ ಮಾಡಿದ್ರೇ ಸಾಕು ನನಗೆ ತಲೆ ತಿರುಗುತ್ತೆ. ಅದು ಎಷ್ಟು ಆಲಿವ್ ಆಯಿಲ್, ವಿಕ್ಕಿ ವೆಜಿಟೇರಿಯನ್ ಆಲಿವ್ ಆಯಿಲ್, ಅವನು ಗಡಿಗಡಿಕ್ಕೆ ಆಲಿವ್ ಆಯಿಲ್ ಹಾಕ್ತಾನೆ ಇರ್ತಾನೆ. ಯಾವುದೇ ಚೆಫ್ ನೋಡ್ರಿ, ಎವ್ರಿ ಒನ್ ಯೂಸಸ್ ಆಲಿವ್ ಆಯಿಲ್. ಇನ್ನು ನಮ್ಮ ದೇಶದಲ್ಲಿ ಬೇರೆ ಆಯಿಲೇ ಇಲ್ಲ. ಎಲ್ಲಿಂದ ಬರ್ತಾ ಇದೆ ಆಲಿವ್ ಆಯಿಲು? ಈ ಅಡಿಗೆ ಶೋಗಳಲ್ಲಿ ತೋರಿಸ್ತಾ ಇರೋ ಆಲಿವ್ ಆಯಿಲನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಸಾಕು ನನಗೆ ತಲೆ ತಿರುಗಿ, ಎಲ್ಲಿಂದ ತರ್ತಾ ಇದ್ದಾರೆ ಇಷ್ಟು ಆಲಿವ್ ಆಯಿಲು ಅಂತ. ಅಲ್ಲಿ ಆಲಿವ್ ಗಿಡಗಳು ಇರೋದು ಇಡೀ ಇಟ್ಲಿನ ಎತ್ತು ಬಿಸಾಕಿ ಜಾಡಾಡಿಸಿದ್ರೆ ನಿಮಗೆ ಸಿಗೋದು 10,000 ಲೀಟರ್. ನಮ್ಮ ಇಂಡಿಯಾದಲ್ಲೇ ಅಡಿಗೆ ಶೋಗಳಲ್ಲೇ ಅಷ್ಟಕ್ಕಿಂತ ಜಾಸ್ತಿ ಎಣ್ಣೆ ಬಳಸ್ತಾ ಇದ್ದಾರೆ. ಇನ್ನು ಇಡೀ ಪ್ರಪಂಚ ಬಳಸೋ ಆಲಿವ್ ಆಯಿಲನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನನಗಂತೂ ಅರ್ಥ ಆಗಲ್ಲ ಎಲ್ಲಿಂದ ಬರ್ತಾ ಇದೆ ಆಲಿವ್ ಆಯಿಲ್ ಅಂತ. ಎಲ್ಲಿಂದ ಬರುತ್ತೆ? ವಿ ಆರ್ ಆಲ್ ಲಿವಿಂಗ್ ನೋಷನ್ ಆಫ್ ಫುಡ್. ಆಲಿವ್ ಆಯಿಲ್ ಇಲ್ಲ ಅಲ್ಲಿ, ಆಲಿವ್ ಆಯಿಲ್ ವಾಸನೆ ಇದೆ, ಆಲಿವ್ ಆಯಿಲ್ ಕಲರ್ ಇದೆ ಅಷ್ಟೇ. ಸನ್ಫ್ಲವರ್ ಆಯಿಲ್ ಅಂತೆ. ಇಡೀ ಇನ್ಫ್ಯಾಕ್ಟ್ ಅವರೇ ಅಡ್ವರ್ಟೈಸ್ಮೆಂಟಲ್ಲಿ ದ ಲಾರ್ಜೆಸ್ಟ್ ಸೆಲ್ಲಿಂಗ್ ಆಯಿಲ್ ಸನ್ಫ್ಲವರ್, ಪ್ಯೂರ್ ಆಯಿಲ್. ಅದು ನಿಜವಾಗ್ಲೂ ಪ್ಯೂರ್ ಏನೂ ಇಲ್ಲ ಅಲ್ಲಿ, ಬರೀ ತಿಳಿ ಎಣ್ಣೆ, ಮಿನರಲ್ ಆಯಿಲ್ ಇದೆ ಅಷ್ಟೇ. ಎಲ್ರಿ ಸನ್ಫ್ಲವರ್ ಸೀಡ್ಸ್ 4 kg ಒತ್ತಿದ್ರೆ 1 ಲೀಟರ್ ಎಣ್ಣೆ ಬರೋದು. ಅವ್ರು ಹೇಳ್ದಂಗೆ 1/4 ಬಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಸನ್ ಪ್ಯೂರ್ ಆಯಿಲ್. ಒಬ್ಬೊಬ್ಬರು 10 ml ಬಳಸಿದ್ರು ಜಸ್ಟ್ ಪರ್ ಡೇ 10 ml, ಜಾಸ್ತಿ ಬೇಡ್ರಿ, 5 ml ಒಗ್ಗರಣೆಗೆ ಹಾಕ್ಕೊಂಡು ತಿನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಅದು ಎಷ್ಟು ಲೀಟರ್ ಬೇಕು ಅಷ್ಟು ಲೀಟರ್ ಇಂಟು 4 kg ಮಾಡಿರಿ. ಅದು ಎಷ್ಟು kg ಬೀಜಗಳನ್ನು ಬೆಳೆಸಬೇಕು? ಇಡೀ ಪ್ರಪಂಚ ಸುತ್ಕೊಂಡು ಬನ್ನಿರಿ, ಎಲ್ಲೂ ಸೂರ್ಯಕಾಂತಿ ಅಷ್ಟು ಬೆಳೀತಾ ಇಲ್ಲ. ಅಂದರೆ ಏನು, ಎಲ್ಲಿಂದ ಬರ್ತಾ ಇದೆ ಆಯಿಲ್ ಹೇಳ್ರಿ ನನಗೆ? ವಿ ಆರ್ ಲಿವಿಂಗ್, ವಿ ಆರ್ ಥಿಂಕಿಂಗ್, ವಿ ಆರ್ ಈಟಿಂಗ್. ಐಸ್ ಕ್ರೀಮು, ಸ್ಟ್ರಾಬೆರಿ ಐಸ್ ಕ್ರೀಮ್ ಅಂತೆ. ಮೊನ್ನೆ ಚಾಮರಾಜನಗರ ಹತ್ರ ಮದುವೆಗೆ ಹೋದರೆ ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಎಷ್ಟು ಬೆಳೀತಾರ್ರಿ ನೀವು ಆ ಕೆನಡಾದಲ್ಲೇ? ಅಥವಾ ಅಲ್ಪ ಸ್ವಲ್ಪ ಜಾಲಾಡಿಸಿದ್ರೆ ನಿಮಗೆ ಸಿಗೋದು 10,000 ಟನ್ನು. ಎಲ್ಲಿ ನೋಡು ಸ್ಟ್ರಾಬೆರಿ ಐಸ್ ಕ್ರೀಮ್. ಆ್ಯಂಡ್ ವಿ ಹ್ಯಾವ್ ನೋ ಕನ್ಸರ್ನ್ ಅಟ್ ಆಲ್ ವೇರ್ ಈಸ್ ದಿ ಸ್ಟ್ರಾಬೆರಿ ಕಮಿಂಗ್ ಫ್ರಮ್. ಏನಾದರೂ ಮಾಡಿದರೆ ಒಂದು ಗ್ರೀನ್ ಹೌಸ್ ತೋರಿಸ್ತಾರೆ, ಸ್ಟ್ರಾಬೆರಿ ಬೆಳೆಸ್ತಾ ಇದ್ದೀವಿ ಇಲ್ಲಿ. ಒಂದು ಗ್ರೀನ್ ಹೌಸ್ ತೋರಿಸಿದ್ರೆ ಸಾಕಾ? ಎಷ್ಟು ಟನ್ಗಟ್ಟಲೆ ಬೇಕು? ದ ಅಮೌಂಟ್ ಆಫ್ ಐಸ್ ಕ್ರೀಮ್ ದಟ್ ಪೀಪಲ್ ಆರ್ ಕನ್ಸ್ಯೂಮಿಂಗ್. ಆ ಹಾಲು ಎಲ್ಲಿಂದ ಬರ್ತಾ ಇದೆ? ಟನ್ಗಟ್ಟಲೆ ಬೆಳೆಸ್ತಾ ಇದ್ದೀವಿ ಅಂತ ಇದ್ದಾರೆ. ಕುಡೀರಿ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಏನು ಕುಡಿಸ್ತಾ ಇದ್ದಾರೆ, ಏನು ತಿನ್ನಿಸ್ತಾ ಇದ್ದಾರೆ, ಏನು ಆಗ್ತಾ ಇದೆ ನಮಗೆ? ಚಾಕ್ಲೇಟ್ ಅಲ್ಲಿ ಕಾಕ್ರೋಚ್ ಬಿದ್ದಿದೆ, ನಾವು ಅದನ್ನು ಹಾಗೆ ಮಾರಾಟ ಮಾಡ್ಕೊಳ್ತೀವಿ, ಯಾಕಂದರೆ ಅದನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಕಂಪ್ನಿಗಳು ಒಂದು ಅರ್ಜಿ ಸಲ್ಲಿಸ್ತವೆ FDA. ನೋ ಪ್ರಾಬ್ಲಮ್, ಅಷ್ಟೇ ತಾನೇ, ಎಷ್ಟು % ಬಿದ್ದಿದೆ? 4% ಬಿದ್ದಿದೆ, ಮಾರಾಟ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ನು ಕೊಡ್ತಾರೆ. ಸೊ ಇಟ್ ಈಸ್ ಲೀಗಲಿ ಅಲೋಡ್ ಟು ಹ್ಯಾವ್ ಕಾಕ್ರೋಚ್ ಪಾರ್ಟ್ಸ್ ಇನ್ ದ ಚಾಕ್ಲೇಟ್ಸ್ ದಟ್ ವಿ ಆರ್ ಬೀಯಿಂಗ್ ಮ್ಯಾನುಫ್ಯಾಕ್ಚರ್ಡ್. ಆ ಚಾಕ್ಲೇಟ್ ಉಂಡೆಗಳನ್ನು ಎಲ್ಲ ಪ್ರಪಂಚಗಳಿಗೆ ಸರಬರಾಜು ಮಾಡ್ತಾರೆ. ಅದನ್ನು ವಾಪಸ್ ತಂದು ನಾವು ಮತ್ತೆ ಬೇಯಿಸಿ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಹಾಕ್ಕೊಂಡು ಈ ಬೆರ್ರಿ ಆ ಬೆರ್ರಿ ಅಂತ ತಂದು ಬಾಯಿ ಮಕ್ಕಳಿಗೆ ಹಾಕ್ತೀವಿ. ಮಕ್ಕಳಿಗೆ ಬಿಡಿ ಡಾಕ್ಟ್ರೇ, ಗೋಮಾಂಸ ತಿಂತೀವಿ, ಹಂದಿ ಮಾಂಸ ತಿಂತೀವಿ, ಕೋಳಿ ಮಾಂಸ ತಿಂತೀವಿ, ನಾಯಿ ಮಾಂಸ ತಿಂತೀವಿ, ನರಿ ಮಾಂಸ ತಿಂತೀವಿ, ಏನು ಜಿರ್ಲೆ ತಿಂದರೆ ಅಂತ ಕೇಳ್ಬೋದು. ಜಿರ್ಲೆ ತಿನ್ನಬೇಕಾಗಿಲ್ಲ ನೀವು, ಅದರ ಪಕ್ಕದಲ್ಲಿ ಕೂತ್ಕೊಳ್ರಿ, ಒಂದು ಅರ್ಧ ಗಂಟೆ ಸಾಕು. ಅದರಲ್ಲಿ 6 ವೈರಸಸ್ ಆ್ಯಂಡ್ 32 ಬ್ಯಾಕ್ಟೀರಿಯಾ, ಪ್ಯಾಥೊಲಾಜಿಕಲಿ ಡೆಡ್ಲಿ ಫಾರ್ ಯು. ಲಂಗ್ ಲೀಷನ್ಸ್ ಆಗುತ್ತೆ, ನ್ಯೂಮೋನಿಯಾನೂ ಆಗ್ಬೋದು. ಸೊ ತುಂಬ ಜನ ಮಕ್ಕಳು ನನ್ನ ಹತ್ರ ಈ ಶ್ವಾಸಕೋಶ ರೋಗಗಳಿಂದ ಬರ್ತಾರೆ. ಆ ಮಕ್ಕಳಿಗೆ ನನ್ನ ಹತ್ರ ಒಂದು ಬುಕ್ ಇದೆ, ಚಾಕ್ಲೇಟ್ ಅಂತ. ಅದರಲ್ಲಿ ಈ ವಿಷಯಗಳನ್ನು ಬರೆದಿರೋದು 4 ಪ್ಯಾರಾಗ್ರಾಫ್ ಇದೆ. ಅದನ್ನು ಮಗುಗೆ ತೋರಿಸಿ ಓದಮ್ಮ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದರೆ ಅವರು ಜಿರ್ಲೆ ಇದೆಯಾ, ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಡಾಲ್ಡಾನೂ ಇದೆ. ಈ ಡಾಲ್ಡಾ ಎಲ್ಲಿಂದ ಬಂತು?
ಈ ಬಿಸಾಕಿರೋ ಮಾಂಸದನ್ನು ಕುದಿಸಿ ಕೊಬ್ಬು ತೇಲುತ್ತೆ, ಅದಕ್ಕೊಂದು ಚೂರು ಮೈದಾ ಹಿಟ್ಟು ಅಥವಾ ಹೈಡ್ರೋಜನ್ ಗ್ಯಾಸು ಚುಚ್ಚಿಬಿಟ್ಟು ಡಾಲ್ಡಾ ಅಂತ ರೆಡಿ ಮಾಡಿ ಟನ್ಗಟ್ಟಲೆ ಸರಬರಾಜು ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಹೇಳಿದ್ನಲ್ಲ, ಬೇಕರಿಯನ್ನು ಹೇಳಿಕೊಟ್ರು, ಗೋಧಿ ಹಿಟ್ಟು ಡಾಲ್ಡಾ ಹಾಕಿ ರೆಡಿ ಮಾಡಿರಿ. 1 ಕಿಲೋಮೀಟ್ರ್ ನಡೆದರೆ 12 ಬೇಕರಿಗಳಿದೆ ಹೊರತು ನಮಗೆ ತರಕಾರಿ ಅಂಗಡಿಗಳಿಲ್ಲ ನೋಡಿ ಸರಿಯಾಗಿ. ಆ ಬೇಕರಿ ಪದಾರ್ಥಗಳನ್ನು ಏನಿದೆ ನಿಮಗೆ, ಚಾಕ್ಲೇಟಲ್ಲಿ ಜಿರ್ಲೆ, ಬಿಸ್ಕೆಟಲ್ಲಿ ಡಾಲ್ಡಲ್ಲಿ ಏನಿದೆ, ಹಂದಿ ಕೊಬ್ಬು, ಹಸು ಕೊಬ್ಬು, ಕೋಳಿ ಕೊಬ್ಬು. ಈ ಕೊಬ್ಬಲ್ಲಿ ಏನಿದೆ, ವೈರಾಣುಗಳು ಏನು ಮಾಡ್ತವೆ, ನಿಮ್ಮ ವೀರ್ಯ ಕಣಗಳನ್ನು, ನಿಮ್ಮ ಗರ್ಭಕೋಶಗಳನ್ನು, ನಿಮ್ಮ ನರನಾಡಿಗಳನ್ನು ನಿರ್ವೀರ್ಯ ಮಾಡ್ತಾ ಇವೆ. ಇದೆಲ್ಲ ನಮಗೆ ಬೇಕಾಗಿಲ್ಲ, ತಿಂತಾ ಇರ್ತೀವಿ. ಏನಾದರೂ ರೋಗ ಬಂದರೆ ಡಾಕ್ಟ್ರುಗಳಿದ್ದಾರೆ, ಟ್ಯಾಬ್ಲೆಟ್ಗಳು ರೆಡಿ ಇವೆ, ಟನ್ಗಟ್ಟಲೆ ಮಾರಾಟ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಟ್ ಈಸ್ ನಾವು ಟಾರ್ಗೆಟ್ ಓರಿಯೆಂಟೆಡ್ ಬಿಸ್ನೆಸ್ ಯಾವುದಪ್ಪ ಇಡೀ ಪ್ರಪಂಚದಲ್ಲಿ ಅಂದರೆ ಫಾರ್ಮಸ್ಯೂಟಿಕಲ್ ಕಂಪನೀಸ್. ದಾಳಿಂಬೆ ಹಣ್ಣು ತುಂಬ ಒಳ್ಳೆಯದು, ರಕ್ತ ವೃದ್ಧಿ ಆಗುತ್ತೆ. ಅದನ್ನು ಬೆಳೆಸೋ ರೀತಿ ನೋಡಿದರೆ ಕ್ಯಾನ್ಸರ್ ಗಡ್ಡೆ ಬರುತ್ತೆ ಅದನ್ನು ತಿಂದರೆ. ನೀವು ಬೆಳೆಯೋಕ್ಕೆ ಮುಂಚೆನೇ ಫಂಗಿಸೈಡ್ ಇಷ್ಟು ಅಪ್ಲೈ ಮಾಡಬೇಕಂತ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ನಾವು ಸಹಜವಾಗಿ ಸಿಗತಕ್ಕಂಥ ಅದ್ಭುತವಾದ ಪದಾರ್ಥಗಳಲ್ಲಿದ್ದ ಒಳ್ಳೆಯ ಗುಣಗಳನ್ನು ಈ ಅಸಹಜ ರಾಸಾಯನಿಕ ಪದಾರ್ಥಗಳಿಂದ ಹಾಳು ಮಾಡ್ತಾ ಇದ್ದೀವಿ. ಹೂಕೋಸು ಎಷ್ಟು ಅದ್ಭುತವಾದ ಪದಾರ್ಥ, ಆದರೆ ಅದನ್ನು ಬೆಳೆಸೋದು ನೋಡಿದ್ರೆ ಓಡೋಗ್ಬೇಕಾಗತ್ತೆ. ದ್ರಾಕ್ಷಿ ಅಪ್ಪಿತಪ್ಪಿ ನೀವು ಈ ಕಿಸ್ಮಿಸ್ಸು, ಒಣ ದ್ರಾಕ್ಷಿ ನೀರಿಗೆ ಹಾಕ್ಕೊಂಡು ಕುಡೀರಿ, ರಕ್ತ ವೃದ್ಧಿ ಆಗುತ್ತೆ. ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿರೋ ಎಂಡೋಸಲ್ಫಾನ್ ಸಾಕು ನಿಮಗೆ ಕ್ಯಾನ್ಸರ್ ಬರೋದಕ್ಕೆ ರೆಡಿ ಮಾಡಿ ಕೊಡುತ್ತೆ. ಗುತ್ತಿ ಹಾಗೆ ಅದ್ದುತ್ತಾ ಇದ್ದಾರೆ. ಮೇಲೆ ತೊಳ್ಕೊಬೋದು ಅಂತ ತಿಳ್ಕೊಬೇಡಿ, ಇಟ್ ಈಸ್ ಸಿಸ್ಟಮಿಕ್. ಅಂದರೆ ಒಳಗಡೆ ಬೆಳೆಯೋವಾಗಲೇ ಕಾಂಡದಿಂದಾನೇ ನೀರಿನಲ್ಲೇ ತಳೆದು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಬೇಕಾಗಿರೋದು ಸಾವಯವ ಪದಾರ್ಥಗಳು ವಿಚ್ ಆರ್ absolutely free from these chemicals and fertilizers. ಅಂದರೆ ನೀರಿಲ್ಲದೆ ಬೆಳೆಸ್ತಕ್ಕಂಥ ಪದಾರ್ಥಗಳ ಕಡೆಗೆ ನಮ್ಮ ಗಮನ ಹರಿಬೇಕು. ನೀರು ಕಟ್ತಾ ಇದ್ವಿ ಅಂದರೆ ಗೊಬ್ಬರ ಹಾಕೋ ಅಗತ್ಯ ಬಂದ್ಬಿಡುತ್ತೆ. ಅಂದರೆ ನೀರು ಕಟ್ಟದೆ ಬೆಳೆಸುವಂಥದ್ದು ಅಂದರೆ ನಾವು ಪಶ್ಚಿಮ ಘಟ್ಟಗಳ ಕಡೆಗೆ ನೋಡಬೇಕು. ಅದರ ತಪ್ಪಲುಗಳಲ್ಲಿ ಅದರಿಂದ ಬರ್ತಕ್ಕಂಥ ಸೀಮಾ ಬಯಲು ಪ್ರದೇಶಗಳಲ್ಲಿ ಏನೇನು ಹಿಂದೆ ಬೆಳೀತಾ ಇದ್ರು ಅಂತ ಗಮನ ಕೊಟ್ಟಾಗ ನಮಗೆ ನಿಜವಾದ ಆಹಾರ ಪದಾರ್ಥಗಳ ಲಕ್ಷಣಗಳು, ಗುಣಗಳು ಕಂಡಕ್ಕೆ ಬರ್ತವೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ರೋಗಗಳಿಗೆ ಪರಿಹಾರ ಏನಪ್ಪ ಅಂತ ಯೋಚನೆ ಮಾಡಿದರೆ ಅದ್ಭುತವಾದ ಧಾನ್ಯಗಳು ನವಣೆ, ಸಾಮೆ, ಆರ್ಕ, ಕೊರಲೆ. 8%, ಆರ್ಕ 9%, ಸಾಮೆ 9.8%, ಊದಲು 10%, ಕೊರ್ಲೆ 12.5%. ಇದೊಂದು ಸಣ್ಣ ಪ್ಯಾಂಫ್ಲೆಟ್ ಮಾಡಿದ್ವಿ, ಇನ್ಫ್ಯಾಕ್ಟ್ ಕಳಿಸಿದ್ದೀನಿ, ಅದು ಜೆರಾಕ್ಸ್ ಮಾಡಿ ನೀವೆಲ್ಲರೂ ತಗೋಬೋದು. ಪ್ಯಾಂಫ್ಲೆಟ್ ಸರಿತಾಗಿ ಕೊಟ್ಟಿರ್ತೀನಿ ನಾನು. ಮಿಕ್ಕಿದ್ದು ನೀವು ಕೇಳ್ಬೋದು, ರಾಗಿ, ಚಿಯಾ, ಕಿನ್ವಾ, ಓಟ್ಸು, ಬರಗು ಇವೆಲ್ಲನೂ ನೆಕ್ಸ್ಟ್ ದರ್ಜೆ, ಸೆಕೆಂಡ್ ರೌಂಡಲ್ಲಿ ಬರ್ತವೆ. ಐ ಕಾಲ್ ದೆಮ್ ನ್ಯೂಟ್ರಲ್ ಗ್ರೈನ್ಸ್. ರಾಗಿ, ಸಜ್ಜೆ, ಜೋಳ, ಮೆಕ್ಕೆಜೋಳ, ಓಟ್ಸ್, ಬಾರ್ಲಿ. ಇನ್ನು ಈ ಸೂಡೋ ಗ್ರೈನ್ಸ್, ಚಿಯಾ, ಕಿನ್ವಾ ಇವೆಲ್ಲನೂ 2 to 4%. ಅಂದರೆ ಇದನ್ನು ಊಟ ಮಾಡಿದರೆ ನಮ್ಮ ರಕ್ತಕ್ಕೆ ಗ್ಲೂಕೋಸು ಟೇಕ್ಸ್ 1 to 1.5 hours. ಅಕ್ಕಿ ಗೋಧಿ ತಿಂದರೆ 15 to 20 minutes. ಅಕ್ಕಿಯಲ್ಲಿ 0.2%, ಗೋಧಿಯಲ್ಲಿ 1.2%, ಜವೆ ಗೋಧಿಯಲ್ಲಿ. ಸೊ ದಿಸ್ ಈಸ್ ನೆಗೆಟಿವ್, -50, 0, +100.
ಸೊ ಈ ವಿಂಗಡ ನೀವು ಜ್ಞಾಪಕ ಇಟ್ಕೊಳ್ಳಿ. ರೋಗ ಬಂದಿದೆ ಸರ್, ಗ್ಯಾಂಗ್ರೀನು, ನಾಳೆ ಯೂರಿಯಾ ಲೆವೆಲ್ ಹೆಚ್ಚಾಗಿದೆ, ಡಯಾಲಿಸಿಸ್ ಮಾಡ್ಕೋಬೇಕು ಅಂತ ಬರ್ತಾರೆ ಜನ ನಮ್ಮ ಹತ್ರ. ಬನ್ನಿರಿ, ನೀವು ಈ 5 ಧಾನ್ಯ ಬಿಟ್ಟು ಬೇರೆ ಇನ್ನೇನೂ ತಿನ್ನಬೇಡಿ. ಇಡ್ಲಿ ಮಾಡ್ಕೊಳ್ಳಿ, ದೋಸೆ ಮಾಡ್ಕೊಳ್ಳಿ, ಗಂಜಿ ಮಾಡ್ಕೊಳ್ಳಿ, ಮುದ್ದೆ ಮಾಡ್ಕೊಳ್ಳಿ, ರೊಟ್ಟಿ ಮಾಡ್ಕೊಳ್ಳಿ. ಚಪಾತಿ ಮಾಡೋ ಅಗತ್ಯ ಇಲ್ಲ ಈ ಹೆಂಗಸರಿಗೆ. ಈಗ ವ್ಯಾರಿಕೋಸ್ ವೀನ್ಸ್ ಬರಬೇಕಾಗಿಲ್ಲ ನಿಮಗೆ. 50 ಜನಕ್ಕಾದರೂ 1000 ಜನಕ್ಕಾದರೂ ಈ ನವಣೆ, ಸಾಮೆ, ಆರ್ಕ ಯಾವುದೋ ಒಂದು ಧಾನ್ಯ ತಗೊಂಡು 5 ಪಟ್ಟು ನೀರು ಹಾಕಿ ಗಂಜಿ ಕುದಿಸೋಕೆ ಇಟ್ಬಿಟ್ರೆ ಎಲ್ಲರಿಗೂ ಒಂದೇ 1 ಗಂಟೆಯಲ್ಲಿ ಗಂಜಿ ಕೊಡ್ಬೋದು. ಗಂಜಿ ಜೊತೆ 4 ತರಕಾರಿ ಅಥವಾ ಒಂದು ಕೋಸಂಬರಿ ಮಾಡಿ ಕೊಟ್ಟರೆ ಆವತ್ತು ಊಟ ಮುಗೀತು. ಇನ್ನೇನು ಬೇಕಾಗಿಲ್ಲ ಸಾಯಂಕಾಲ ತನಕ. ಅಷ್ಟು ಸುಲಭ ಆಗತ್ತೆ. ಅಂದರೆ ಧಾನ್ಯಗಳನ್ನು ಬೆಳೆಸೋದು ಅಷ್ಟು ಸುಲಭ, ಆದರೆ ಅದನ್ನು ಅಡುಗೆ ಮಾಡೋದು ಇನ್ನೂ ಸುಲಭ. ಎಷ್ಟು ಜನ ಆದ್ರೂ ಅಡುಗೆ ಮಾಡಿ ಕೊಡ್ಬೋದು. ಅಷ್ಟು ಅದ್ಭುತವಾದ ಕ್ರಮ ಇದರಲ್ಲಿದೆ. ಈ 5 ಧಾನ್ಯಗಳನ್ನು ತಿಂತಾರೆ ತುಂಬ ಜನ, ಒಬ್ಬರಲ್ಲ ಇಬ್ಬರಲ್ಲ, ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಪೇಷಂಟ್ಸ್. 6 ವಾರದಲ್ಲಿ ಗಾಯ ವಾಸಿಯಾಗತ್ತೆ. 6 ತಿಂಗಳಾದಮೇಲೆ ಅವರ HbA1c 12 ಇರೋದು 6ಗೆ ಬಂದುಬಿಡುತ್ತೆ. ಡಾಕ್ಟ್ರೇ, ಐ ಆಮ್ ವೆರಿ ಹ್ಯಾಪಿ, ವಾಕ್ ಮಾಡ್ತಾ ಇದ್ದೀನಿ 1.5 hour. ಡಾಕ್ಟ್ರ್ ಖಾದರ್ ಕೋಪ ಮಾಡ್ಕೋತಾರೆ ವಾಕ್ ಮಾಡಲಿಲ್ಲ ಅಂತ ಹೇಳಿ. ವಾಕ್ ಮಾಡ್ತಾ ಇದ್ದೀನಿ ಡಾಕ್ಟ್ರೇ. ಫಸ್ಟ್ ಬಂದ ತಕ್ಷಣ ಹೇಳೋದು ಅದೇನೆ, ಏನ್ರಿ ವಾಕ್ ಮಾಡ್ತಾ ಇಲ್ಲ ಡಾಕ್ಟ್ರೇ, 1.25 ಗಂಟೆ ವಾಕ್ ಮಾಡ್ತೀನಿ. ಯಾಕೆ ಅಂದರೆ 15 ನಿಮಿಷ 1 ಲೀಟರ್ ಕ್ಲೀನ್ ಮಾಡೋದಕ್ಕೆ ರಕ್ತ ಗ್ಲೂಕೋಸನ್ನ ಡಿಸ್ಚಾರ್ಜ್ ಮಾಡಬೇಕಲ್ಲ. ನನಗೆ ಪಾಠ ಹೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ, ನೋ ಪ್ರಾಬ್ಲಮ್ ಸರ್. 6 months ಆಗಿದೆ. ಇನ್ನೊಂದು ತಿಂಗಳಾದಮೇಲೆ ಬರ್ತಾರೆ. ಬಂದು ಅವರು ಒಳಗಡೆ ಬರೋಲ್ಲ. ಇವರೆಲ್ಲರೂ ಡಾಕ್ಟ್ರುಗಳಿದ್ದಾರೆ, PWD ಇಂಜಿನಿಯರ್ಸ್ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಸು ಇದ್ದಾರೆ, ಸೈಂಟಿಸ್ಟ್ಗಳು ಇದ್ದಾರೆ. ಕೊನೆಗೆ ಏನು ಮಾಡ್ತಾರೆ, ಅವ್ರ ಹೆಂಡತಿಯನ್ನು ಒಳಗಡೆ ಕಳಿಸ್ತಾರೆ. ನನಗೆ, ಏನಮ್ಮ ನಿಮ್ಮ ಮನೆಯವ್ರು ಒಳಗಡೆ ಬಂದಿಲ್ಲ? ಏನಿಲ್ಲ ಡಾಕ್ಟ್ರೇ, ಅವ್ರು ಹೇಳ್ತಾ ಇದ್ದಾರೆ ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ. ಇಲ್ಲಿ ತನಕ ನಾನು ಅಬ್ನಾರ್ಮಲ್ ಊಟ ಮಾಡಿಸಿದ್ದೀನಿ. ನಾಳೆ ನಾಡಿದ್ದು ಕಾಲು ಕಟ್ ಮಾಡ್ಕೊಂಡು ಮೇಲೆ ಟಿಕೆಟ್ ತೊಗೊಂಡು ಹೋಗಬೇಕಾಗಿದ್ದವ್ರನ್ನ ಉಳಿಸಿದ್ರೆ ಕೊನೆಗೆ ಮೋಸ ಏನಂದರೆ ನೋಡ್ರಿ, ಅಂದರೆ ದ ಸೋ ಕಾಲ್ಡ್ ಎಜುಕೇಟೆಡ್, ಸೋ ಕಾಲ್ಡ್ ಇಂಟೆಲೆಕ್ಚುವಲ್, ಸೋ ಕಾಲ್ಡ್ ಸಿವಿಲೈಸ್ಡ್ ಚೆನ್ನಾಗಿ ಅರ್ದು ನಮ್ಮ ಗೂಬೆ ಕೂರಿಸ್ಬಿಟ್ಟಿದ್ದಾರೆ. ಅಕ್ಕಿ ಗೋಧಿ ಬಿಟ್ಟರೆ ಇನ್ನೇನು ಊಟ ಇಲ್ಲ. ಇವನು ಯಾವನೋ ಡಾಕ್ಟ್ರ್ ಕಾದರಂತೆ ವಾಸಿ ಮಾಡಿದ್ದೆ, ಆಯಿತು ವಾಸಿ ಮಾಡಿದೆಯಲ್ಲ, ಮತ್ತೆ ನಾನು ನಾರ್ಮಲ್ ಊಟ ತಿಂತೀನಿ. ದಿಸ್ ಈಸ್ ದ ಸ್ಯಾಡ್ ಸ್ಟೋರಿ. ಒಬ್ಬರಲ್ಲ ಇಬ್ಬರಲ್ಲ, ಆಲ್ಮೋಸ್ಟ್ ಎವ್ರಿ ಒನ್ ಹೂ ಗೆಟ್ಸ್ ಬೆಟರ್ ಆಸ್ಕ್ ಮೀ ದಿಸ್ ಕ್ವಶನ್, ನಾರ್ಮಲ್ ಊಟ ಮಾಡ್ಬೋದಾ ಡಾಕ್ಟ್ರೇ? ಅಕ್ಕಿ, ಗೋಧಿ, ಮಾಂಸ, ಸಕ್ಕರೆ, ಮೊಟ್ಟೆ ಇವೆಲ್ಲ ಮಾನವನ ಆಹಾರ ಅಲ್ಲ. ನಿಜವಾದ ಆಹಾರ. ಉತ್ತಮ ಇಲ್ಲ, ಕೆಟ್ಟದ್ದು ಇಲ್ಲ. ಬಾಯಿಗೆ ಹೋದರೆ 4-5 ಗಂಟೆ ಆದಮೇಲೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸಬೇಕು. ಆಮೇಲೆ ಜೀವ ರಾಸಾಯನಿಕ ಕ್ರಿಯೆಗಳ ಉತ್ಪನ್ನ ಆಗುವ ಮಲವನ್ನು ಶುದ್ಧ ಮಾಡತಕ್ಕಂಥ ಅತಿ ಅದ್ಭುತವಾದ ಗುಣ ಉಳ್ಳುವ ಪದಾರ್ಥ ಮಾತ್ರ ಆಹಾರ ಆಗತ್ತೆ ಹೊರತು ಬೇರೆ ಯಾವುದು ಆಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಧಾನ್ಯಗಳು ಈ 5 ಸಿರಿಧಾನ್ಯಗಳು. ಇನ್ನೂ ಒಂದು 10-15 ಇರ್ಬೋದು ನಾವು ಪ್ರಪಂಚದಲ್ಲಿ ಹುಡುಕಿದ್ರೆ. ಬಟ್ ಸದ್ಯಕ್ಕೆ ನನ್ನ ಒಂದು ಖುಷಿ ಏನಂದರೆ ಈ 5 ಧಾನ್ಯಗಳು ಅದು ಸಿಕ್ಕಿವೆ, ಅದರ ಬೀಜವನ್ನು ಉಳಿಸ್ಕೊಂಡಿದ್ದೀವಿ. ಅದನ್ನು ಉಳಿಸಿ ಈಗ ಎಲ್ಲ ರೈತರಿಗೂ ಕೊಡ್ತಾ ಇದ್ದೀವಿ. ಕಳೆದ ವರ್ಷದಲ್ಲಿ ನಾನು 3000 kg ಬೀಜವನ್ನು ರೈತರಿಗೆ ಹಂಚಿದ್ದೀನಿ. ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಈ ರೈತರು ತಾವು ಬೆಳೆಸಿ ತಮ್ಮ ಸುತ್ತಮುತ್ತಲ ರೈತರಿಗೆ ಮತ್ತೆ ಬೀಜಗಳನ್ನು ಹಂಚ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ನನ್ನದು. ಯಾಕಂದರೆ ಬೆಂಗಳೂರು ಪೀಪಲ್ ಈಗ ಸಿರಿಧಾನ್ಯಗಳನ್ನು ತಿನ್ನುವ ಬಯಕೆಯನ್ನು ತೋರಿಸ್ತಾ ಇದ್ದಾರೆ. ಇಫ್ ಬೆಂಗಳೂರು ಈಟ್ಸ್ ದೆನ್ ದ ಹೋಲ್ ವರ್ಲ್ಡ್ ವಿಲ್ ಈಟ್. ನನಗೆ ಆ ನಂಬಿಕೆ ಇದೆ. ಮೊನ್ನೆ ಯಾರೋ ಕರೆದ್ರು ನನ್ನನ್ನು, ಸರ್ ಬನ್ನಿ ಹೈದರಾಬಾದ್ಗೆ ಲೆಕ್ಚರ್ ಕೊಡಿ. ಇಲ್ಲಪ್ಪ, ನಾನು ಹೈದರಾಬಾದ್ಗೆ ಬರೋಲ್ಲ, ತಮಿಳ್ನಾಡಿಗೆ ಬರೋದಿಲ್ಲ, ಗುಜರಾತ್ಗೆ ಬರೋದು, ಎಲ್ಲೂ ಬರೋದಿಲ್ಲ. ನಾನು ಬೆಂಗಳೂರಿಗೆ ಮಾತ್ರ ಹೋಗ್ತೀನಿ. ಬೆಂಗಳೂರು ಜನನ್ನ ಸಿರಿಧಾನ್ಯಗಳನ್ನು ತಿನ್ನಂಗೆ ಮಾಡಿದರೆ ಸಾಕು, ಇಡೀ ಪ್ರಪಂಚ ತಿನ್ನುತ್ತೆ. ಐ ಬಿಲೀವ್ ದಟ್ ಹೋಲ್ ಹಾರ್ಟೆಡ್ಲಿ. ದಟ್ಸ್ ವೈ ಐ ಡೋಂಟ್ ಗೋ ಎನಿವೇರ್.
ದಲ್ಲಿ ಯಾಕಿರಬೇಕು ಅಂದರೆ ದ್ವಿದಳ ಬೀಜ ಧಾನ್ಯಗಳು, ಕಡಲೆ ಬೀಜ ಆಗಿರ್ಬೋದು, ಹುರುಳಿ ಬೀಜ ಆಗಿರ್ಬೋದು, ಅಲಸಂದಿ ಬೀಜ ಆಗಿರ್ಬೋದು, ರಾಜ್ಮಾ ಬೀನ್ಸ್ ಆಗಿರ್ಬೋದು, ಅಥವಾ ತೊಗರಿ ಆಗ್ಬೋದು, ಯಾವುದೇ ದ್ವಿದಳ ಬೀಜ ಧಾನ್ಯ ಬೇರುಗಳಲ್ಲಿ ಸಾರಜನಕವನ್ನು ನೇರವಾಗಿ ಪರ್ಯಾವರಣದಿಂದ ಹೀರಿಕೊಂಡು ಗೊಬ್ಬರವನ್ನು ಸೃಷ್ಟಿ ಮಾಡುವ ಅತಿ ಅದ್ಭುತವಾದ ನಾಡ್ಯೂಲ್ಸ್, ಕೆಲವು ಬ್ಯಾಕ್ಟೀರಿಯಾಗಳ ನಾಡ್ಯೂಲ್ಸ್ ಇದೆ. ಆದ್ದರಿಂದ ದ್ವಿದಳ ಬೀಜ ಧಾನ್ಯಗಳಿಗೆ ಏನೂ ಗೊಬ್ಬರ ಹಾಕಬೇಕಾಗಿಲ್ಲ. ಆ ಗೊಬ್ಬರ ಸೋರಿ ನಮ್ಮ ಸಿರಿಧಾನ್ಯಗಳಿಗೆ ಕೊಟ್ಟರೆ ಆ ಸಿರಿಧಾನ್ಯಗಳ ಹುಲ್ಲಿನಿಂದ ಬರತಕ್ಕಂಥ ಟರ್ಪೀನ್ಸ್, ಕೆಲವು ಕೆಮಿಕಲ್ಸು, ಆ ವಾಸನೆ ದ್ವಿದಳ ಬೀಜಕ್ಕಂದು ಯಾವ ಕ್ರಿಮಿಕೀಟಕಗಳು ಅದನ್ನು ಸೋಕೋದಕ್ಕೆ ಇಷ್ಟಪಡೋದಿಲ್ಲ. ನೋಡ್ರಿ, ಒಂದಕ್ಕೊಂದು ಆ ಅನುಬಂಧ ಈ ಮಿಶ್ರ ಬೆಲೆಯಲ್ಲಿ ದೇವರಿಟ್ಟಿದ್ದಾರೆ. ಈ ಸೂತ್ರವೇ ಕಾಡು ಕೃಷಿಯ ಪರಿಕಲ್ಪನೆ. ನೀವು ಯಾವುದೇ ಒಂದು ಕಾಡಿಗೆ ಹೋಗಿ ನೋಡಿ, ಒಂದು ದ್ವಿದಳ ಬೀಜ ಗಿಡ ಇದ್ದರೆ, ಅಂದರೆ ಹುಣಸೆ ಗಿಡ ಅಥವಾ ಹೊಂಗೆ ಗಿಡ ಅಥವಾ ದೊಡ್ಡ ಪ್ರಮಾಣದಲ್ಲೂ ಇವೆ, ಸಣ್ಣ ಪ್ರಮಾಣದಲ್ಲೂ ಇವೆ. ಮೈಮೋಸಿ ಪುಡಿಕ ಅಂತಾರೆ, ಅಂದರೆ ಟಚ್ ಮೀ ನಾಟ್ ಅಂತ, ಅದು ಒಂದು ದ್ವಿದಳ ಬೀಜ. ಅದರ ಬೇರಿನಲ್ಲಿ ಅದರ ಜೊತೆಗೆ ಅರಿಶಿನ ಬೆಳೆಸಿದ್ರೆ ಅರಿಶಿನಕ್ಕೆ ಯಾವ ಗೊಬ್ಬರನೂ ಹಾಕಬೇಕಾಗಿಲ್ಲ, ಯಾವ ರೋಗನೂ ಬರೋದಿಲ್ಲ. ಟನ್ಗಟ್ಟಲೆ ಬೆಳೆಸಿದ್ವಿ. ಈ ರೀತಿ ಅತಿ ಅದ್ಭುತವಾದ ಸಣ್ಣ ಸೂಕ್ಷ್ಮ ವಿಷಯಗಳು ಅತಿ ದೊಡ್ಡ ಪ್ರಮಾಣಕ್ಕೆ ನಮ್ಮನ್ನು ತಗೊಂಡು ಹೋಗ್ತವೆ. ಅಂದರೆ ಈ ದ್ವಿದಳ ಬೀಜ ಧಾನ್ಯಗಳನ್ನು ಬೆಳೆಸೋದ್ರಿಂದ, ಈ ಸಾರಜನಕವನ್ನು ಹೀರ್ಕೊಳ್ಳೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. 24% 36%. ಸೋಯಾಬೀನ್ ನಮ್ಮ ದೇಶದ್ದಲ್ಲ, ಅದನ್ನು ತಿನ್ನೋ ಅಗತ್ಯ ನಮಗೆ ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಕಡಲೆಕಾಯಿ ಬೀಜ, ಹಾಲು ಅದ್ಭುತವಾಗಿರ್ತವೆ. ನಮ್ಮ ತೆಂಗಿನ ಹಾಲು ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಅಲ್ಲಿ ಇದ್ದ ಎಲ್ಲ ಅಂಶಗಳು ನಮ್ಮ ನಿರ್ನಾಳ ಗ್ರಂಥಿಗಳನ್ನು ಪೂರಕವಾಗಿ ಮಾಡ್ತೀವಿ. ಈ ಪಾರ್ಕಿನ್ಸನ್ಸ್ ಡಿಸೀಸು, ಈ ಕೈ ನಡಗೋ ರೋಗ, ನೀನು ಯಾರು ನನ್ನ ಹೆಂಡ್ತಿನ ಯಾವಾಗ ಮದುವೆ ಮಾಡಿಕೊಂಡೆ ನಿನ್ನನ್ನು, ಈ ಥರ ಕೇಳೋ ರೋಗಗಳು ಹೆಚ್ಚಾಗ್ತವೆ. ನಗಬೇಡ್ರಿ, ಇದು ನಿಜ. ದೇ ಲೂಸ್ ದೇರ್ ಪ್ರಜ್ಞೆ 15-20 ಮಿನಿಟ್ಸ್. ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಯಲ್ಲೇ ಕೂತಿರ್ತಾರೆ, ನಾನು ಎಲ್ಲಿದ್ದೀನಿ ಅಂತಾರೆ. ಅಂದರೆ ದೇ ಥಿಂಕ್ ದೇ ಆರ್ ಇನ್ ಎ ನ್ಯೂ ಪ್ಲೇಸ್. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಮೆನಿ ಪೀಪಲ್ ಆರ್ ಪ್ರೆಸೆಂಟಿಂಗ್ ಟು ಅಸ್. ಈ ಹೋಮಿಯೋಪತಿಯಲ್ಲಿ ಇಂಥ ಭಯಾನಕವಾದ ಸಿಂಪ್ಟಮ್ಸ್ಗೂ ಔಷಧಿಗಳಿವೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸೊ ಈ ರೀತಿ ರೋಗಿಗಳನ್ನು ನೋಡಿ ನೋಡಿ ನನಗೆ ಅನುಭವ ಆಗಿರೋದು. ಏನಪ್ಪ ಇಷ್ಟು ರೋಗಗಳು, ಇಷ್ಟು ಭಯಾನಕವಾದ ರೋಗಗಳು ಬರ್ತಾಯಿದ್ರೆ ನಾವು ಹೆಂಗೆ ಜೀವನ ಮಾಡಬಹುದು ಅಂತ ಯೋಚನೆ ಮಾಡಿದಾಗ, ಈ ರೀತಿ ನಾವು ಆರೋಗ್ಯದ ಕಡೆಗೆ ಹೋಗಬಹುದಾ? ನಾವು ಯಾವಾಗಲೂ ಅನಾರೋಗ್ಯದ ಕಡೆ ಯೋಚನೆ ಮಾಡಿ ಹೆಲ್ತನ್ನು ಸೃಷ್ಟಿ ಮಾಡಿಕೊಂಡು, ಅದಕ್ಕೆ ಮತ್ತೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂತ ಹೆಸರು. ಹೌ ಆನ್ ಅರ್ತ್ ಯು ಕ್ಯಾನ್ ಕಾಲ್ ದಟ್ ಹೆಲ್ತ್ ಕೇರ್? ಇಟ್ ಈಸ್ ಹೆಲ್ತ್ ಕೇರ್. ಹೆಲ್ತ್ ಕೇರ್ ಅಂದರೆ ರೋಗ ಬರದೇ ಇರಂಗೆ ನೋಡ್ಕೊಳ್ಳೋದು. ಕಮ್ ಹಿಯರ್, ಸಿರಿಧಾನ್ಯಗಳಿವೆ ನೋಡ್ರಿ. ನಿಮಗೆ ಈ ಗ್ಯಾಂಗ್ರೀನ್ ಆಗಿರೋರ್ನೂ ವಾಸಿ ಮಾಡತಕ್ಕಂಥ, ಅಂದರೆ ಅತಿರೇಕಕ್ಕೂ ಹೋಗಿದ್ದ ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ಅದ್ಭುತವಾದ ನವಣೆ ಕೊರಲೆ ತಿಂದರೆ ಈ ಫಿಟ್ಸ್ ಬರೋ ರೋಗ ವಾಸಿ ಆಗಿಬಿಡುತ್ತೆ. ಎಷ್ಟೊಂದು ಜನ ಮಕ್ಕಳು, ಈಗ ಮೊನ್ನೆ ನಾನು ಈ ಥರ ಭಾನುವಾರ ಸೋಮವಾರ ಹೊರಗಡೆ ಹೋಗಿ ಲೆಕ್ಚರ್ ಕೊಟ್ಟು ಬರ್ತೀನಿ. ಮಂಗಳವಾರ ನಾನು ಮತ್ತೆ ಬೆಳಗ್ಗೆ ಕ್ಲಿನಿಕ್ ಹೋಗ್ತೀನಿ. 9 ಗಂಟೆಗೆ ಅಲ್ಲಿ ಬಂದು ಹಾಸನದಿಂದ 8 ಜನ ಬಂದಿದ್ದಾರೆ 2 ಕಾರಲ್ಲಿ. ಬಂದ ತಕ್ಷಣವೇ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು. ಒಬ್ಬರು ನನಗೆ, ಅದು ಯಾಕಪ್ಪ ನಾನು ಸ್ವಾಮೀಜಿ ಅಲ್ವಲ್ಲಪ್ಪ ಅಂತ ಹೇಳಿದೆ. ಇಲ್ಲ ಡಾಕ್ಟ್ರೇ, ನನ್ನ ಮಗುಗೆ ಫಿಟ್ಸ್ ಬರ್ತಾಯಿತ್ತು, ಯೂಟ್ಯೂಬಲ್ಲಿ ನೀವು ಹೇಳಿದ್ದನ್ನು ನೋಡಿದ್ದೀವಿ, ಮಗುಗೆ ನವಣೆ ಕೊರಲೆ ತಿನ್ಸೋಕ್ಕೆ ಶುರು ಮಾಡಿದ್ದೀವಿ, ಈಗ 6 ತಿಂಗಳಾಗಿದೆ, ಒಂದು ಸತ್ತು ಫಿಟ್ಸ್ ಬಂದಿಲ್ಲ. ಈ ಡಾಕ್ಟ್ರುಗಳು ಕೊಟ್ಟಿರೋ ಟೆಗ್ರಿಟಾಲು, ವ್ಯಾಲ್ಪ್ರೋಯಿಕ್ ಆ್ಯಸಿಡು, ಫ್ರೀಸಿಯಮು ಎಲ್ಲ ಬಿಟ್ಟು ಕೊಟ್ಟಿದ್ದೀವಿ, ಏನೂ ತೊಂದರೆ ಆಗ್ತಾಯಿಲ್ಲ. ಈಗ ಮಗು ಕ್ಲಾಸಲ್ಲಿ ಆಲ್ಮೋಸ್ಟ್ ಫಸ್ಟ್ ರ್ಯಾಂಕ್ ಬರ್ತಾಯಿದೆ. ಅಂದರೆ ಬುದ್ಧಿಮಾಂದ್ಯರಾಗೋ ಮಕ್ಕಳನ್ನು ಬುದ್ಧಿವಂತರಾಗಿ ಮಾಡ್ಕೊಳ್ತಕ್ಕಂಥ, ಅವ್ರು ಬುದ್ಧಿಮಾಂದ್ಯರಾಗಿರಲಿಲ್ಲ, ಬುದ್ಧಿ ಇತ್ತು. ಆದರೆ ಈ ಟ್ಯಾಬ್ಲೆಟ್ಸನ್ನು ಕೊಟ್ಟು ಆ ನರಗಳನ್ನು ಕುಸಿಸಿ ಬುದ್ಧಿಮಾಂದ್ಯ ಮಕ್ಕಳನ್ನಾಗಿ ನಾವು ಈ ಟ್ಯಾಬ್ಲೆಟ್ಸಿಂದ ಮಾಡ್ತಾ ಇದ್ದದ್ದನ್ನು, ಆ ಟ್ಯಾಬ್ಲೆಟ್ಸ್ ತೆಗಿರಿ, ಈ ಊಟ ಮಾಡಿರಿ ಅಂತ. ನೋಡ್ರಿ, ಆರ್ಕ ತಿಂದರೆ ನೆಮ್ಮದಿ ಸಿಗುತ್ತೆ, ಮನಸ್ಸು ನೆಮ್ಮದಿ ಆಗತ್ತೆ. ಆರ್ಕ ತಿನ್ಬಿಟ್ರೆ ಯಾರು ಎಲ್ಲಾದರೂ ಹಾಳಾಗೋಗ್ಲಿ ಬಿಡಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ.
ನಿಜವಾದ ಆ ನೆಮ್ಮದಿ ನಿಮಗೆ ಮನಸ್ಸಕ್ಕೆ ಬರುತ್ತೆ ಈ ಅದ್ಭುತವಾದ ಧಾನ್ಯಗಳನ್ನು ತಿನ್ನೋದ್ರಿಂದ. ಇನ್ನೂ ಮೋಸ ಏನಾಗಿದೆ ಅಂದರೆ ಈ ಸೋಂಕು ರೋಗಗಳನ್ನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ನಾವು ಅಲ್ಲಿ ಇಲ್ಲಿ ಹಾಗೆ ಹೀಗೆ ನೋಡಿದ್ವಿ. 7 ಸೊಪ್ಪಿನ ರಸಗಳನ್ನು ನಾವು ಕಂಡುಹಿಡಿದುಕೊಂಡಿದ್ದೀವಿ. ಆ ಸೊಪ್ಪಿನ ರಸಗಳ ಲಿಸ್ಟು ಕೊಟ್ಟಿದ್ದೀನಿ ನಾನು, ಆ ಸ್ಮಾಲ್ ಪ್ಯಾಂಫ್ಲೆಟ್ಟಲ್ಲಿದೆ. ಗರಿಕೆ, ತುಳಸಿ, ಅಮೃತಬಳ್ಳಿ, ಬಿಲ್ವ, ಹೊಂಗೆ, ಬೇವು, ಅರಳಿ, ಈ 7 ಸೊಪ್ಪಿನ ರಸಗಳನ್ನು ಒಂದೊಂದು ವಾರ ಕುಡಿದ್ರೆ ನೀವು 7 ವರ್ಷ ನಿಮಗೆ ಡೆಂಗು ಇಲ್ಲ, ಪಂಗು ಇಲ್ಲ, ಚಿಕನ್ ಗುನ್ಯಾ ಇಲ್ಲ, H1N1 ಇಲ್ಲ, H5N1 ಇಲ್ಲ, ಇನ್ನೂ ಮುಂದೆ ಬರುವ ಭಯಾನಕ ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳು ನಿಮ್ಮ ಮೈಗೆ ಸೋಕೋದೇ ಇಲ್ಲ, ಗ್ಯಾರಂಟಿ ಕೊಡ್ತೀವಿ ನಾವು. ಗರಿಕೆ ಹುಲ್ಲು ಎಲ್ರಿ ಬೆಳೆಯೋದಿಲ್ಲ, ಅದು 4 ನೀರು ನೀವು ಕೈಕಾಲು ತೊಳ್ಕೊಂಡ್ರೆ ಹುಲ್ಲು ಬೆಳೆಯುತ್ತೆ, ಗರಿಕೆ ಹುಲ್ಲು. ಆ ಗರಿಕೆ ಹುಲ್ಲು, ತುಳಸಿ, ಯಾವ ಮನೆಗೆ ಹೋಗಿ ಒಂದು ತುಳಸಿ ಗಿಡ ನೆಟ್ಕೊಂಡಿರ್ತೀವಿ, ಈಗಲೂ ಆ ಸಂಸ್ಕೃತಿ ನಮ್ಮಲ್ಲಿದೆ. ಎಷ್ಟು ಅದ್ಭುತ ನೋಡ್ರಿ. ಯಾಕ್ರಿ ತುಳಸಿ ಬೆಳೀತಾ ಇದ್ದೀರಾ ಅಂದರೆ ತುಳಸಿ ಪೂಜೆ ಮಾಡ್ತೀವಿ ಅಂತ. ಪೂಜೆ ಮಾಡೋ ಸಮಯದಲ್ಲಿ ಒಂದು ಎಲೆ ತಿನ್ನಿರಿ, ದಿವಸ 7 ದಿವಸ ತಿನ್ನಿರಿ. ಗರಿಕೆ, ನಮ್ಮ ಗಣಪತಿಗೆ ತುಂಬ ಇಷ್ಟ, ಗರಿಕೆ ತಂದು ಅಲ್ಲಿ ಇಡ್ತೀವಿ. ಯಾಕೆ ಇಡ್ರಿ ಅಂತ ಹೇಳಿದ್ದು, ತೆಗೆದು ಬರುವಾಗ ಒಂದು ತಿನ್ನಿರಿ ಅಂತ. ಬಿಲ್ಪತ್ರ, ಶಿವನಿಗೆ ತುಂಬ ಇಷ್ಟ, ತಂದು ಇಡ್ರಿ. ಆ ಶಿವ ಪೂಜೆ ಮಾಡೋರು ಎಲ್ಲ ಒಂದು 4 ಬಿಲ್ವ ತಿಂದ್ರಿ, ನಿಮ್ಮ ಟ್ರೈಗ್ಲಿಸರೈಡ್ಸ್ ಎಲ್ಲ ಮಾಯ ಆಗ್ತವೆ. 1800 ಟ್ರೈಗ್ಲಿಸರೈಡ್ಸ್ ಇದ್ದವ್ರಿಗೆ ಬಿಲ್ಪತ್ರ ಎಲ್ಲ 21 ದಿವಸ ತಿನ್ನಿಸಿದ್ವಿ, 180ಗೆ ಬಂದಿದೆ ಟ್ರೈಗ್ಲಿಸರೈಡ್ಸ್. ಈ ಸ್ಟ್ಯಾಟಿನ್ಸ್ ಕೊಟ್ಟು ವರ್ಷಗಟ್ಟಲೆ ಕೊಡ್ತಾರೆ ಈ ಡಾಕ್ಟ್ರುಗಳು. ಕೊಟ್ಟ ಮೇಲೆ ಸ್ಟ್ಯಾಟಿನ್ಸ್ ತಗೊಳ್ಳೋರಲ್ಲಿ 100 ಜನದಲ್ಲಿ 10 ಜನಕ್ಕೆ ಡಯಾಬಿಟಿಸ್ ಬಂದ್ಬಿಡುತ್ತೆ ಟ್ಯಾಬ್ಲೆಟ್ಸಿಂದ. ನೋಡ್ರಿ, ಅವ್ರು ಮಾಡೋ ಕೆಲಸ, ಬಿಲ್ಪತ್ರ ಮಾಡೋ ಕೆಲಸ. ಹೊಂಗೆ ಸೊಪ್ಪಿನ ರಸ ಕುಡೀರಿ. ಈ ಪೆಗ್ ಹಾಕ್ತೀವಲ್ಲ ಹೆಂಡ, ಆ ಕುಡಿಯೋ ಚಟವನ್ನು ಈ ಹೊಂಗೆ ಸೊಪ್ಪಿನ ರಸ ಬಿಡಿಸುತ್ತೆ. ಅರಳಿ ರಸ ಸರ್ವರೋಗ ನಿವಾರಣೆ, ಎಲ್ಲ ನೋವುಗಳು ಮಾಯ ಆಗ್ತವೆ. ಅರಳಿ ರಸ, ರಕ್ತ ಬರೋದು, ಈ ಗರ್ಭಾಶಯ ತೊಂದರೆಗಳು, ವೈಟ್ ಡಿಸ್ಚಾರ್ಜು, ಇದು ಅದು ಅದಕ್ಕೆಲ್ಲದಕ್ಕೂ ರೋಗ ನಿವಾರಣೆ ಅರಳಿ ಸೊಪ್ಪಿನ ರಸ. ಅಷ್ಟೇ ಅಲ್ಲ, ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ನಿಮ್ಮ ಮೂಳೆ ಮಜ್ಜೆಯಲ್ಲಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಂಥ ಆ್ಯಂಟಿಬಾಡೀಸನ್ನು? ಅದು ಯಾವುದೇ ವೈರಾಣುಗಳಿರಲಿ ಅದಕ್ಕೆ ನಮೂನೆ ಇದು ರೆಡಿ ಮಾಡಿರುತ್ತೆ. ಯಾಕೆ? ಕೋಟ್ಯಾಂತರ ವರ್ಷಗಳಿಂದ ಈ ಮರಗಳು, ಈ ಹರ್ಬ್ಸು, ಈ ಶ್ರಬ್ಸು ನಮ್ಮ ಭೂಮಿ ಮೇಲೆ ಇವೆ. ಎಲ್ಲ ಆಗು ಹೋಗುಗಳನ್ನು ಇವು ನೋಡಿದವೆ. ಅದಕ್ಕೆ ಪ್ರತಿರೋಧಕ ಕಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರೋ ನಮೂನೆಗಳನ್ನು ನಮ್ಮ ಮೂಲೆ ಮಜ್ಜಕ್ಕೆ ಅವು ತೋರಿಸ್ತವೆ ಫಸ್ಟು. ಅದಕ್ಕೆ ತಕ್ಕಂತೆ ಆ್ಯಂಟಿಬಾಡೀಸನ್ನು ರೆಡಿ ಮಾಡಿ ಕೂತ್ಕೊಂಡಿರ್ತೀವಿ. ಅದು ಯಾವುದಾದ್ರೂ ವೈರಸ್ ಬನ್ನಿರಿ, ನೋ ಪ್ರಾಬ್ಲಮ್. ಅಷ್ಟು ಅದ್ಭುತವಾದ ಪದಾರ್ಥಗಳು ನಮ್ಮ ಸುತ್ತಮುತ್ತಲೂ ಇವೆ. ಕೊಂಡ್ಕೋಬೇಕಾಗಿಲ್ಲ ನೀವು, ಯಾವ ವ್ಯಾಕ್ಸಿನ್ನು ಬೇಕಾಗಿಲ್ಲ. ಇದಕ್ಕೊಂದು ವ್ಯಾಕ್ಸಿನ್, ಅದಕ್ಕೊಂದು ವ್ಯಾಕ್ಸಿನ್, ಇದಕ್ಕೊಂದು ವ್ಯಾಕ್ಸಿನ್. ಒಂದೊಂದು ವ್ಯಾಕ್ಸಿನ್ 1000 ರೂಪೀಸ್, 2000 ರೂಪೀಸ್, 3000 ರೂಪೀಸ್. ಮಗು ಹುಟ್ಟೋಕೆ ಮುಂಚೆನೇ 21 ವ್ಯಾಕ್ಸಿನ್ಸ್ ರೆಡಿ ಮಾಡಿ ಕೂತ್ಕೊಂಡಿದ್ದೀವಿ. ಆ ಮಗು ಹೊರಗಡೆ ಬರಬೇಕಾ ಬರಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನೀನು ಬರ್ತಾ ಇಲ್ಲ, ಸಿಸೇರಿಯನ್ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ತೆಗೆದು ಕೂದು ಆಲ್ ಈಸ್ ವೆಲ್ ಬಾಬಾ ಅಂತ ನಮ್ಮ ಅಮೀರ್ ಖಾನ್ ಸಿನಿಮಾನೇ ಮಾಡಿಬಿಟ್ಟಿದ್ದಾನೆ. ತಂದು ಅವನು ಅಳೋದಿಲ್ಲ, ಹೆಂಗೆ ಅಳ್ತಾನೆ ಪಾಪ. ಆ ತಾಯಿ ಯೋನಿ ಕಂಡ್ರಗಳು ಸಡಿಲ ಬಿಗಿ ಮಾಡಿದರೆ ಮೊದಲನೇ ಶ್ವಾಸಕೋಶ ಆ ಹವಾ ತಗೊಳ್ಳೋದು. ಆ ದ್ರವ ಪ್ರಪಂಚದಿಂದ ವಾಯು ಪ್ರಪಂಚಕ್ಕೆ ಬರಬೇಕು ಅಂದರೆ ಆ ಯೋನಿ ಕಂಡ್ರಗಳು ಸಡಿಲ ಬಿಗಿ ಮಾಡಿದಾಗ, ತಲೆ ಬರ್ತಾ ಇದ್ದಂಗೆ ಛಾತಿಯನ್ನು ಒತ್ತಿದಾಗ ಮೊದಲನೇ ಹವಾ ಒಳಗಡೆ ಹೋದರೆ ಕೆವ್ವು ಅಂತ ಆ ಮಗು ಹತ್ತರೆ ಅದು ನಿಜವಾದ ಆಕ್ಸಿಜನ್ ತಲೆಗೆ ಹೋಗೋದು. ಆ ಆಕ್ಸಿಜನ್ ತಲೆಗೆ ಹೋಗದೇನೆ ಈ ADS ಮಕ್ಕಳು 100ಕ್ಕೆ 30 ಜನ ಹುಡ್ತಾ ಇದ್ದಾರೆ ಈಗ. ಇಲ್ಲ ಡಾಕ್ಟ್ರೇ, ನಾರ್ಮಲಾಗಿ ಸಿಸೇರಿಯನ್ ಮಾಡ್ತಾರಂತೆ ನಮ್ಮ ಡಾಕ್ಟ್ರುಗಳು. ಸಿಸೇರಿಯನ್ನ ನಾರ್ಮಲಾ ಅಂತ ನಾನು ಕೇಳಿದ್ರೆ, ಇಲ್ಲ ಡಾಕ್ಟರ್, ನಾರ್ಮಲಾಗಿ ಸಿಸೇರಿಯನ್ ಮಾಡಿಬಿಟ್ಟಿದ್ದಾರೆ. ಈ ಸಿಸೇರಿಯನ್ ಮಾಡೋದ್ರಿಂದ ಈ ಮಕ್ಕಳು ಹುಟ್ಟೋ ಮಕ್ಕಳಿಗೆ ಈ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್. ಯಾಕಂದರೆ ಆಕ್ಸಿಜನ್ ಕಿಕ್ ಫಸ್ಟ್ ಇಲ್ಲದೆ ಇರೋದ್ರಿಂದ ಈ ಗೊಂದಲಗಳು ಶುರು ಆಗ್ತಾ ಇವೆ. ಈಸಿ ಅನುಕೂಲ ಸಿಂಧುಗಳು ನಾವು ಮಾಡ್ರಿ, ಸಿಸೇರಿಯನ್ ಮಾಡ್ರಿ.
ನೋಡ್ರಿ, ಆ ಮಗು ಹುಟ್ಟಬೇಕಾದ ಮಗನ ಹಿಂಗೆ ಮಳಿಸ್ಬಿಡೋದು ಗರ್ಭಿಣಿಯನ್ನು ಒತ್ತು. ಅದು ಭೂಮಿ ಆಕರ್ಷಣೆ ಕೆಳಗಡೆಗಿದೆ, ಮಗುನ ಹಿಂಗೆ ಪುಷ್ ಮಾಡಿ ಅಂತ ಹೇಳೋದು. ಯಾಕೆ? ಸುಮ್ಮನೆ ಹಿಂಗೆ ಕೂರಿಸಿದ್ರೆ ಮಗು ಆದಷ್ಟು ಗದೆ ಹೊರಗಡೆ ಬರೋದು. ಈಗಲೂ ಆ ಥರ ಹೆರಿಗೆ ಮಾಡೋರು BR ಹಿಲ್ಸಲ್ಲಿದ್ದಾರೆ. 18,000 ಮಕ್ಕಳನ್ನ ಹುಟ್ಟಿಸಿ ಅವರು ಹೆರಿಗೆ ಮಾಡಿದ್ದಾರೆ. ಒಬ್ರಿಗೂ ಏನೂ ತೊಂದರೆ ಇಲ್ಲ ಇಲ್ಲಿ ತನಕ, ನಾಟ್ ಇವನ್ ಒನ್ ಕೇಸ್. ಅದು ನಿಜವಾದ ವೈಜ್ಞಾನಿಕತೆ. ಅದನ್ನು ನಾವು ಡೆವಲಪ್ ಮಾಡೋಣ ಅಂತ ಇಲ್ಲ ನಮ್ಮ ಡಾಕ್ಟ್ರುಗಳಿಗೆ. ಇಲ್ಲ, ಕೂರಿಸ್ರಿ, ಮಲಗಿಸ್ರಿ, ಸಿಸೇರಿಯನ್ ಮಾಡಿಬಿಡೋಣ. ಅದೇನು ರೋಗನಾ? ಗರ್ಭ ಆಗೋದು ರೋಗ ಅಲ್ಲ, ಅದು ಜೀವ ರಾಸಾಯನಿಕ ಕ್ರಿಯೆಗಳು, ಜೀವ ಹುಟ್ಟಿಸೋ ಪರಾಕಾಷ್ಠೆ ಅದು. ಇಟ್ ಈಸ್ ಎ ಫಾರ್ಮ್ ಆಫ್ ಬೀಯಿಂಗ್ ವೆರಿ ಹೆಲ್ತಿ ಟು ಪ್ರೊಡ್ಯೂಸ್ ಕಿಡ್ಸ್. ಇಲ್ಲ, ಅದನ್ನು ನಾನು ಅನಾರೋಗ್ಯ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಗರ್ಭಿಣಿ ಆದ ತಕ್ಷಣ ನಿಮಗೆ ಫೋಲಿಕ್ ಆ್ಯಸಿಡ್ ಬೇಕು, ಈ ಟ್ಯಾಬ್ಲೆಟ್ ಬೇಕು, ಆ ಟ್ಯಾಬ್ಲೆಟ್ ಬೇಕಂತ ಬರೆದಿದ್ದೆ. ಒಂದು ಸಣ್ಣ ಪೀಸ್ ಬೀಟ್ರೂಟ್ ತಿಂದರೆ ನಿಮಗೆ ಫೋಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ನಾವೆಲ್ಲ ಮಾಡಬೇಕಾಗಿದ್ದಿಷ್ಟೇ, ಟಿ ವಿಯಲ್ಲಿ ಒಂದು ಲೈಡು ಟಿಂಗ್ ಅಂತ ಕೆಳಗಡೆ ಹಾಕ್ತಾರಲ್ಲ, ಬ್ರೇಕಿಂಗ್ ನ್ಯೂಸ್ ಅನ್ನೋ ಥರ, ಆ ಥರ ಒಂದು ಲೈನ್ ನಡೆಸ್ರಿ ಸಾಕು. ಎಲ್ಲ ಗರ್ಭಿಣಿ ಸ್ತ್ರೀಯರು ವಾರಕ್ಕೆ 2 ಬೀಟ್ರೂಟನ್ನು ಸೇವಿಸ್ರಿ, ನಿಮಗೆ ಬೇಕಾಗಿರೋ ಫೋಲಿಕ್ ಆ್ಯಸಿಡ್ ಸಿಗುತ್ತೆ. ಇನ್ನೂ ಬೇಕು ಅಂದರೆ ಜೊತೆಗೆ ಕ್ಯಾರೆಟು, ಒಂದಿಷ್ಟು ನೆಲ್ಲಿಕಾಯಿ ಪೌಡರ್ ಹಾಕ್ಕೊಂಡು ಕೂತೀನಿ, ನಿಮ್ಮ ರಕ್ತನೇ ವೃದ್ಧಿ ಆಗುತ್ತೆ. ಇಷ್ಟು ಸಿಂಪಲ್ ಆಗಿರೋ ವಿಷಯವನ್ನು ಟ್ಯಾಬ್ಲೆಟ್ಗಳು ಇದು ಅದು ಅಂತ ಮಾಡಿ ದೊಡ್ಡ ಸ್ಕ್ಯಾಮ್ಗಳು ಮಾಡಿಕೊಂಡು ಕೂತಿದ್ದೀವಿ. ಅಂದರೆ ಆರೋಗ್ಯ ಅತಿ ಸಹಜವಾದದ್ದು, ಅತಿ ಸರಳವಾದದ್ದು. ಅದನ್ನು ಇನ್ ದ ನೇಮ್ ಆಫ್ ಸೈನ್ಸ್ ಆ್ಯಂಡ್ ಪ್ರೋಗ್ರೆಸ್ ನಾವು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾತು. ನಾನು ಮಂಗಲ ಗ್ರಹಕ್ಕೆ ಹೋಗೋದಕ್ಕೆ ರೆಡಿ ಇದ್ದೀವಿ, ಬೆಳಗ್ಗೆ ಎದ್ದು ಕಕ್ಕ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಾವು ಸಿರಿಧಾನ್ಯಗಳನ್ನು ತಿಂದು ಸಹಜ ಪದಾರ್ಥಗಳನ್ನು ಬಳಸಿದರೆ ಮಂಗಳ ಗ್ರಹಕ್ಕೆ ಹೋಗೋಣ, ಸರಿಯಾಗಿ ಕಕ್ಕಸ್ ಮಾಡಿ ಹೋಗೋಣ. ಥ್ಯಾಂಕ್ ಯು.